ಸ್ಮಾರ್ಟ್ ಸ್ಟ್ರಾಟಜಿ ಫಾರ್ ಆಲ್ ದ ಸಬ್ಜೆಕ್ಟ್. ಫಸ್ಟ್ ಪಿ ಯು ಸಿಯಲ್ಲಿ ಏನು ಓದಿದ್ದೀವೋ, ಸೆಕೆಂಡ್ ಪಿ ಯು ಸಿಯಲ್ಲಿ ಏನು ಓದಿದ್ದೀವೋ ಅಷ್ಟು ನಿಮಗೆ ಒಟ್ಟಿಗೆ ಬರುತ್ತೆ. ಸೊ 30 ಡೇಸ್ ಮಾತ್ರ ಇದೆ, ಆದಷ್ಟು ಫುಲ್ ಡೆಡಿಕೇಶನ್ ಕೊಡಿ. ನಿಮಗೆ ನಂಬರ್ 10 ಜಾಸ್ತಿ ಅನಿಸ್ತಾ ಇದೆ, ಸ್ಟಿಕ್ ಟು 8 ಫಸ್ಟ್. KCET ರ್ಯಾಂಕ್ ಒಳ್ಳೆ ಚೆನ್ನಾಗಿ ಬರಬೇಕಂದ್ರೆ ಯು ಹ್ಯಾವ್ ಟು ರೀಡ್ ಆ್ಯಂಡ್ ಗೆಟ್ ಅಪ್ ಆ್ಯಂಡ್ ರೀಡ್ ಈಚ್ ಆ್ಯಂಡ್ ಎವ್ರಿ. ಹಾಯ್, ಹಲೋ, ನಮಸ್ಕಾರ. PU ಸೆಟ್ ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಸೊ ಸ್ಟೂಡೆಂಟ್ಸ್, ನೀವು ಇವತ್ತು ಈ ವಿಡಿಯೋನ ನೋಡ್ತಾ ಇದ್ರೆ ನಿಮ್ಮ KCET ಎಕ್ಸಾಮ್ಸ್ಗೆ ಜಸ್ಟ್ 30 ಡೇಸ್ ಇದೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಏನನ್ನ ಡಿಸ್ಕಸ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅಂದರೆ, ಈ 30 ಡೇಸ್ನ ಯಾವ ರೀತಿ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೋಬೇಕು, ಯಾವೆಲ್ಲ ಸಬ್ಜೆಕ್ಟ್ಗಳಿಂದ ಯಾವೆಲ್ಲ ಇಂಪಾರ್ಟೆಂಟ್ ಚಾಪ್ಟರ್ಸ್, ಹೈ ವೇಟೆಡ್ ಚಾಪ್ಟರ್ಸ್ಗಳಿದ್ದಾವೆ. ಸೊ ಬೇಸಿಕಲಿ ಒಂದು ಜನರಲ್ ಸ್ಟ್ರಾಟಜಿನ ನಾವು ಡಿಸ್ಕಸ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇದನ್ನು ಆದಷ್ಟು ಫಾಲೋ ಮಾಡಿ, ನಿಮ್ಮ ರ್ಯಾಂಕು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ಫುಲ್ ಅನಾಲಿಸಿಸ್ ಮಾಡೋಣ, ಫುಲ್ ಡಿಸ್ಕಸ್ ಮಾಡೋಣ. ಈ ವಿಡಿಯೋ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ಫುಲ್ ಆಗುತ್ತೆ, ಕೊನೆವರೆಗೂ ನೋಡಿ. ಸೊ ನೀವು ನೋಡ್ತಾ ಇದ್ದಂಗೆ 30 ಡೇಸ್ ಟು KCET, ಏಮ್ ಫಾರ್ ರ್ಯಾಂಕ್ ಲೆಸ್ ದ್ಯಾನ್ 1000 ಅಂತ ಇದೆ. ಓಕೆ, ಅದ್ರ ಜೊತೆಗೆ ಸ್ಮಾರ್ಟ್ ಸ್ಟ್ರಾಟಜಿ ಫಾರ್ ಆಲ್ ದ ಸಬ್ಜೆಕ್ಟ್ಸ್, ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಬಯಾಲಜಿ ಆಗಿರ್ಬೋದು. ರೈಟ್. ಸೊ ಮೊದಲನೇದಾಗಿ ಸ್ಟೂಡೆಂಟ್ಸ್, KCET ಅಂದರೆ ಏನು, ವಾಟ್ ಈಸ್ KCET? ಇವಾಗ ನೋಡಿ, ಸೆಕೆಂಡ್ PUC ಬರೆದು ಲಕ್ಷಾಂತರ ಜನ ಸ್ಟೂಡೆಂಟ್ಸು ಆಚೆ ಬರ್ತಾರೆ ಎಕ್ಸಾಮ್ನ ಮುಗಿಸ್ಕೊಂಡು. ಸೊ ನೆಕ್ಸ್ಟ್ ಏನು ಮಾಡಬೇಕು ಅವ್ರೀಗ ಒಳ್ಳೆ ಕಾಲೇಜ್ಗಳು ಬೇಕು. ಇವಾಗ ಎಲ್ಲ ಸ್ಟೂಡೆಂಟ್ಸು ನನಗೆ ಈ ಕಾಲೇಜೇ ಬೇಕು, ಯಾಕಂದರೆ ಈ ಕಾಲೇಜ್ ಒಳ್ಳೇದಿದೆ ಅಂತ ಹೇಳ್ತಾರೆ. ಸೊ ಬಟ್ ಎಲ್ಲ ಸ್ಟೂಡೆಂಟ್ಸ್ಗೂ ಅದೇ ಕಾಲೇಜ್ ಕೊಡೋಕ್ಕೆ ಸಾಧ್ಯನಾ? ಇಲ್ಲ. ಸೊ ಏನು ಮಾಡಿದ್ದಾರೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಅಥವಾ ನಮ್ಮ ಕರ್ನಾಟಕ ಸರ್ಕಾರ ಏನು ಮಾಡಿದ್ದಾರೆ ಅಂದರೆ, ಒಂದು ಕಾಂಪಿಟೇಟಿವ್ ಎಕ್ಸಾಮ್ನ ಇಟ್ಟಿದ್ದಾರೆ. ಸೊ ಇದನ್ನು ನಾವು ಸೆಕೆಂಡ್ PUC ಸ್ಟೂಡೆಂಟ್ಸ್ ಯಾರು ಪಾಸ್ ಆಗಿರ್ತಾರಲ್ವ ಅವ್ರ ಈ ಎಕ್ಸಾಮ್ನ ಬರೀಬೇಕು. ಇದನ್ನೇ ನಾವು KCET ಅಥವಾ ಕರ್ನಾಟಕ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಕರಿತೀವಿ. ಸೊ ಈ ಎಕ್ಸಾಮಿನೇಷನಲ್ಲಿ ರ್ಯಾಂಕು ಡಿಸೈಡ್ ಆಗೋದು ಪ್ರತಿಯೊಂದು ಸ್ಟೂಡೆಂಟದು 50% ಆಫ್ ದ ಮಾರ್ಕ್ಸ್ ಫ್ರಮ್ ದ ಬೋರ್ಡ್ಸ್ ಆ್ಯಂಡ್ 50% ಆಫ್ ದ ಮಾರ್ಕ್ಸ್ ಫ್ರಮ್ KCET ಎಕ್ಸಾಮ್. ಸೊ ಇವೆರಡನ್ನ ಸೇರಿಸ್ಬಿಟ್ಟು ಏನು ಮಾಡ್ತಾರೆ, ನಿಮಗೆ ರ್ಯಾಂಕನ್ನು ಪ್ರೊವೈಡ್ ಮಾಡ್ತಾರೆ. ರೈಟ್. ಸೊ ಆಬ್ವಿಯಸ್ಲಿ ನೀವು ನಿಮ್ಮ ಬೋರ್ಡ್ಸಲ್ಲಿ ಚೆನ್ನಾಗಿ ಮಾಡಿರಬೇಕು, ಹಾಗೆ KCETಯಲ್ಲಿ ಕೂಡ ಚೆನ್ನಾಗಿ ಮಾಡಿದರೆ ಮಾತ್ರ ನಿಮಗೆ ಒಳ್ಳೆ ರ್ಯಾಂಕ್ ಸಿಗುತ್ತೆ. ಈ KCETಯಲ್ಲಿ ಒಂದು ಚಿಕ್ಕ ಕ್ಯಾಚ್ ಇದೆ ಸ್ಟೂಡೆಂಟ್ಸ್, ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ. ನೋಡಿ, ಇವಾಗ ನಾವು ಬೋರ್ಡ್ ಎಕ್ಸಾಮಿನೇಷನ್ಸ್ ಬರೀಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಸೆಕೆಂಡ್ PUC ಬೋರ್ಡ್ ಎಕ್ಸಾಮಿನೇಷನ್ಸ್ ಬರೀಬೇಕಾದ್ರೆ ಕೆಲವು ಸ್ಟೂಡೆಂಟ್ಸ್ಗೆ ಇಂಟಿಗ್ರೇಷನ್ ಕಷ್ಟ ಆಗುತ್ತೆ. ಏನು ಮಾಡ್ಬೋದು ಆ ಸ್ಟೂಡೆಂಟ್ಸು? ಇಂಟಿಗ್ರೇಷನ್ ಆರಾಮಾಗಿ ಸ್ಕಿಪ್ ಮಾಡ್ತಾರೆ. ಯಾಕೆ ಹೇಳಿ? ಯಾಕಂದರೆ ನಮಗೆ ಚಾಯ್ಸ್ ಇದೆ. ಸೊ 6 ಮಾರ್ಕ್ಸ್ಗಂತ ಬಂದಾಗ ಯು ಹ್ಯಾವ್ ಚಾಯ್ಸ್, ಐದರ್ ಡೂ ಇಂಟಿಗ್ರೇಷನ್ ಫಾರ್ 6 ಮಾರ್ಕ್ಸ್ ಆರ್ LPP ಫಾರ್ 6 ಮಾರ್ಕ್ಸ್ ಅಲ್ವಾ? ಸೊ ಯಾವೆಲ್ಲ ಸ್ಟೂಡೆಂಟ್ಸ್ ಇಂಟಿಗ್ರೇಷನ್ನ ಚಾಯ್ಸಲ್ಲಿ ಬಿಟ್ಟಿರ್ತಾರಲ್ವಾ, ಈ KCET ಅವ್ರಿಗೆ ಚಾಯ್ಸ್ ಇಲ್ಲ. ಸೊ ಅದಕ್ಕೆ ಇಂಟಿಗ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ರೈಟ್. ಸೊ ಈ KCET ಎಕ್ಸಾಮಿನೇಷನ್ ಚಾಯ್ಸಸ್ ಅಂತೂ ಇಲ್ಲ. ಎಲ್ಲ ಕ್ವಶನ್ಸ್ ನೀವು ಅಟೆಂಡ್ ಮಾಡಬೇಕು. ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡಿದ್ರೆ ನಿಮ್ಮ 50% ಆಫ್ ದ ಮಾರ್ಕ್ಸ್ ಕನ್ಸಿಡರ್ ಮಾಡಿ ನಿಮಗೆ ಒಂದು ರ್ಯಾಂಕನ್ನು ಅಲಾಟ್ ಮಾಡ್ತಾರೆ. ನಾವು ಈ KCET ಎಕ್ಸಾಮಿನೇಷನಿನ ಸ್ಟ್ರಕ್ಚರ್ನ ನೋಡೋದಾದರೆ, ಎಕ್ಸಾಮ್ ಪ್ಯಾಟರ್ನ್ ಈ ರೀತಿ ಇರುತ್ತೆ ಸ್ಟೂಡೆಂಟ್ಸ್. 180 ಕ್ವೆಶ್ಚನ್ಸ್ ಹಾಗೂ 180 ಮಾರ್ಕ್ಸ್. ಓಕೆ, 3 hours ಅಂದರೆ ಒಂದು ಕ್ವೆಶ್ಚನ್ಗೆ ನಮಗೆ 1 ನಿಮಿಷ ಟೈಮ್ ಸಿಗುತ್ತೆ ಅಷ್ಟೇ. ಓಕೆ, ಇದು ಎಕ್ಸಾಮ್ ಪ್ಯಾಟರ್ನಿನ ಬಗ್ಗೆ. ನೆಕ್ಸ್ಟ್ ಸಬ್ಜೆಕ್ಟ್ಸ್ ನೋಡಿದ್ರೆ PCMB ಇರುತ್ತೆ. ಹಾಗೆ ಫೌಂಡೇಶನ್ ಎಂಟೈರ್ ಸಿಲೆಬಸ್, ಸೊ ಫಸ್ಟ್ PUCಯಲ್ಲಿ ಏನು ಓದಿದ್ದೀವೋ, ಸೆಕೆಂಡ್ PUCಯಲ್ಲಿ ಏನು ಓದಿದ್ದೀವೋ ಅಷ್ಟು ನಿಮಗೆ ಒಟ್ಟಿಗೆ ಬರುತ್ತೆ. ಬಟ್ ಇಲ್ಲಿ ನಾವು ಬೈಫರ್ಕೇಷನ್ ಅಥವಾ ಯಾವ ಥರ ಡಿವಿಷನ್ ಆಗಿದೆ ಅಂತ ತಿಳ್ಕೊಳಕ್ಕೆ ಹೋದರೆ, ಫಸ್ಟ್ PUCಯಿಂದ ಒಂದು 40% ಆಫ್ ದ ಮಾರ್ಕ್ಸ್ ಬರುತ್ತೆ, ಸೆಕೆಂಡ್ PUCಯಿಂದ 60% ಆಫ್ ದ ಮಾರ್ಕ್ಸ್ ಬರುತ್ತೆ. ಸೊ 40-60 ಡಿವಿಷನ್. ಸೊ ಸೆಕೆಂಡ್ PUC ಸಿಲೆಬಸ್ಸಿಂದನೇ ಜಾಸ್ತಿ ಕ್ವಶನ್ಸ್ ಬರುತ್ತೆ, ಫಸ್ಟ್ PUC ಸಿಲೆಬಸ್ಸಿಂದ ಕಡಿಮೆ ಕ್ವಶನ್ಸ್ ಬರುತ್ತೆ. ಕಡಿಮೆ ಅಂದರೆ 40% ಆ ಥರ. ಓಕೆ, ನೆಕ್ಸ್ಟು, ವಾಟ್ ಡಸ್ ರ್ಯಾಂಕ್ ಲೆಸ್ ದ್ಯಾನ್ 1000 ಆ್ಯಕ್ಚುಲಿ ಮೀನ್? ಇವಾಗ ನೀವಿಲ್ಲಿ ನೋಡ್ಬೋದು, ರ್ಯಾಂಕ್ ರೇಂಜ್ ಈ ಕಡೆ ಕೊಟ್ಟಿದ್ದಾರೆ, ಇವೆಲ್ಲ ಮಾರ್ಕ್ಸ್ಗಳು. ರೈಟ್. ಲೆಸ್ ದ್ಯಾನ್ 10,000 ರ್ಯಾಂಕ್ ಬೇಕಂದರೆ ಯು ಹ್ಯಾವ್ ಟು ಸ್ಕೋರ್ ಅಟ್ಲೀಸ್ಟ್ 120 to 130 ಒಳಗಡೆ ಸ್ಕೋರ್ ಮಾಡಬೇಕು ನೀವು. KCETಯಲ್ಲಿ ಮಾತ್ರ ನಾನು ಇದನ್ನು ಹೇಳ್ತಾ ಇರೋದು, ಲೆಸ್ ದ್ಯಾನ್ 10,000. ಅದೇ ರೀತಿ ಇದೇನಾಗುತ್ತೆ, ಮಾರ್ಕ್ಸ್ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಲೆಸ್ ದ್ಯಾನ್ 500 ರ್ಯಾಂಕ್ ಬೇಕಂದರೆ ಸ್ಟೂಡೆಂಟ್ ಯು ಹ್ಯಾವ್ ಟು ಸ್ಕೋರ್ ಸಮ್ವೇರ್ ಬಿಟ್ವೀನ್ 165 to 175. ರೈಟ್. ಲೆಸ್ ದ್ಯಾನ್ 500 ರ್ಯಾಂಕ್ ಬೇಕಂದರೆ. ಸೊ ಪ್ರತಿಯೊಂದು ರ್ಯಾಂಕ್ಗೂ ಲೆಸ್ ದ್ಯಾನ್ 1000, ಲೆಸ್ ದ್ಯಾನ್ 3000, ಲೆಸ್ ದ್ಯಾನ್ 5000, ಲೆಸ್ ದ್ಯಾನ್ 10,000. ಸೊ 10,000 ಒಳಗಡೆನೇ ನಿಮ್ಮ ಟಾರ್ಗೆಟ್ನ ಇಟ್ಕೊಳ್ಳಿ ಆದಷ್ಟು. ಯಾಕಂದರೆ ನಿಮಗೆ ಆವಾಗ ಒಳ್ಳೆ ಕಾಲೇಜ್ಗಳು ಸಿಗುವ ಸಾಧ್ಯತೆ ಹೈಯರ್ ಆಗುತ್ತೆ, ಜಾಸ್ತಿ ಆಗಿರುತ್ತೆ. ಫೈನ್. ಸೊ ಇಲ್ಲಿ ವಾಟ್ ಇಟ್ ಟೇಕ್ಸ್ ಸ್ಕೋರಿಂಗ್ 160+ ಔಟ್ ಆಫ್ 180 ಪ್ಲೇಸಸ್ ಯು ಕಂಫರ್ಟೇಬಲಿ ಅಂಡರ್ ರ್ಯಾಂಕ್ 1000. ಆಯಿತಾ? ದಟ್ ಮೀನ್ಸ್ ಗೆಟ್ಟಿಂಗ್ ರಫ್ಲಿ 89% ಆಕ್ಯುರೆಸಿ. ನೋಡಿ, 100% ಬೇಡ, 90%, 95% ಬೇಡ, 89% ಹೋಗಲಿ, 85%ಗಿಂತ ಜಾಸ್ತಿ ಅಂತ ನೀವು ಟಾರ್ಗೆಟ್ ಇಟ್ಕೊಳ್ಳಿ. ಅವಾಗೇನಾಗುತ್ತೆ, ನಿಮಗೆ ಒಳ್ಳೆ ರ್ಯಾಂಕ್ ಬರುವ ಸಾಧ್ಯತೆ 100% ಜಾಸ್ತಿ ಆಗುತ್ತೆ.
ನೆಕ್ಸ್ಟ್ ನಾವು ನೋಡೋದಾದರೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ನಾವು ಯಾವ ಟಾಪಿಕ್ನ ಡಿಸ್ಕಸ್ ಮಾಡ್ತೀವಂದರೆ ಈ 30 ದಿನದಲ್ಲಿ ನಿಮ್ಮ ಮೈಂಡ್ ಸೆಟ್ ಯಾವ ರೀತಿ ಇರಬೇಕು ಅಂತ. ಸೊ ಮೊದಲನೇದಾಗಿ ಕನ್ಸಿಸ್ಟೆನ್ಸ್ ಇಸ್ ಗ್ರೇಟರ್ ದ್ಯಾನ್ ಇಂಟೆನ್ಸಿಟಿ. ಸೊ ಇದೇನಪ್ಪ ಹೇಳ್ತಾ ಇದೆ ಅಂದರೆ, ಇವಾಗ 1 ವಾರ ಇದೆ ಅನ್ಕೊಳ್ಳಿ. 1 ವಾರ ಅಂದರೆ ಸೊ 1 ವೀಕ್ ಅಂತ ಒಂದು ಎಕ್ಸಾಂಪಲ್ನ ತೊಗೊಳ್ಳೋಣ. ಕೆಲವು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, 1-2 ದಿನ ಏನೂ ಓದೋದಿಲ್ಲ, 3ನೇ ದಿನ ಒಂದು 10 ಅವರ್ ಓದ್ತಾರೆ, 4-5 ದಿನ 4th ಡೇ 5th ಡೇ ಏನೂ ಓದಲ್ಲ, ಮತ್ತು 6th ಡೇ ಒಂದು 5 ಅವರ್ ಓದ್ತಾರೆ. ಸೊ ಇಲ್ಲೇನಾಗ್ತಾ ಇದೆ, 1 ವಾರದಲ್ಲಿ ಅವ್ನು 2 ದಿನ ಓದ್ತಾ ಇದ್ದಾನೆ, ಇನ್ನು 4 ದಿನಗಳು ಅವ್ನು ಬಿಡ್ತಾ ಇದ್ದಾನೆ, ಏನು ಮಾಡ್ತಾ ಇಲ್ಲ. ಸೊ ದಿಸ್ ಇಸ್ ನಾಟ್ ಕನ್ಸಿಸ್ಟೆನ್ಸಿ. ಅವನು ಇಂಟೆನ್ಸಿಟಿ ತೋರಿಸ್ತಾ ಇದ್ದಾನೆ, ಒಂದೇ ದಿನಕ್ಕೆ 10 ಅವರ್ ಓದೋದು, ಒಂದೇ ದಿನಕ್ಕೆ 5 ಅವರ್ ಓದೋದು, ರೈಟ್. ಸೊ ಇದನ್ನು ಅವಾಯ್ಡ್ ಮಾಡಿ, ಆದಷ್ಟು ಕನ್ಸಿಸ್ಟೆಂಟಾಗಿ ಮಾಡಿ. ಕನ್ಸಿಸ್ಟೆಂಟ್ ಅಂದರೆ ಏನು, ದಿನ 2 ಅವರು, ದಿನ 3 ಅವರು, ದಿನ 4 ಅವರು, ದಿನ. ಸೊ ವಾಟ್ ಈಸ್ ರೆಕಮೆಂಡೆಡ್, 3 to 4 hours ಆಫ್ ಸ್ಟಡಿ ನಾವು ಪ್ರತಿದಿನ ಮಾಡಬೇಕು. ಓಕೆ, ಯಾವುದಕ್ಕೆ, KCTಗೆ. ಬಟ್ ಒಂದೇ ದಿನಕ್ಕೆ ನಾನು 10 ಅವರ್ ಓದ್ತೀನಿ, ಅದು ಬೇಡ. ಸೊ ಆಲ್ವೇಸ್ ಮೇಂಟೈನ್ ಕನ್ಸಿಸ್ಟೆನ್ಸಿ ದ್ಯಾನ್ ಇಂಟೆನ್ಸಿಟಿ, ಬಿಕಾಸ್ ದಿಸ್ ಇಸ್ ಗ್ರೇಟರ್. ಕನ್ಸಿಸ್ಟೆನ್ಸಿ ಆಲ್ವೇಸ್ ಗ್ರೇಟರ್. ಕಾನ್ಸೆಪ್ಟ್ ಕ್ಲಾರಿಟಿ. ಸೊ KCT ಕ್ವಶನ್ಸಲ್ಲಿ ನಿಮಗೆ ಮೆಮರೈಸೇಷನ್ ಕ್ವಶನ್ಸ್ನ ಕೂಡ ಕೇಳ್ತಾರೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಇಟ್ ಈಸ್ ವೆರಿ ಲೆಸ್. 1 ಅಥವಾ 2 ಪ್ರಶ್ನೆಗಳು ಕೇಳ್ತಾರೆ. ಮ್ಯಾಕ್ಸಿಮಮ್ 3 to 4 ಕ್ವೆಶನ್ಸ್ ಬೇಸ್ಡ್ ಆನ್ ಮೆಮರೈಸೇಷನ್. ಸೊ ಇಲ್ಲೇನಿದೆ, ಅಂಡರ್ಸ್ಟ್ಯಾಂಡ್ ದ ವೈ. MCQs ಟೆಸ್ಟ್ ದ ಅಪ್ಲಿಕೇಶನ್, ನಾಟ್ ಮೆಮರೈಸೇಷನ್. ಮೆಮರೈಸೇಷನ್ ಮಾಡ್ತಾರೆ, ಬಟ್ ತುಂಬ ಕಡಿಮೆ ಪ್ರಶ್ನೆಗಳು. ಕಾನ್ಸೆಪ್ಟ್ ಥರೋ ಆಗಿರಿ. ಓಕೆ, ನೆಕ್ಸ್ಟ್ ಸ್ಮಾರ್ಟ್ ರಿವಿಷನ್. ರಿವಿಸಿಟ್ ವಾಟ್ ಯು ನೋ, ಸ್ಟ್ರೆಂಥನ್ ವೀಕ್ ಏರಿಯಾಸ್ ವಿತ್ ಟಾರ್ಗೆಟೆಡ್ ಪ್ರಾಕ್ಟೀಸ್. ಸೊ ಇವಾಗ ಒಂದು ಮಾಕ್ ಪೇಪರ್ ಕೊಡ್ತೀರಾ ಅಂದ್ಕೊಳ್ಳಿ ನೀವು. ಸೊ ಆ ಮಾಕ್ ಪೇಪರಲ್ಲಿ ಸ್ಟೂಡೆಂಟಿಗೆ ನಾನು ಮ್ಯಾಥಮೆಟಿಕ್ಸ್ ಎಕ್ಸಾಂಪಲ್ ಕೊಡ್ತೀನಿ, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಕ್ವಶನ್ಸ್ಗಳು ತಪ್ಪಾಗಿದ್ದಾವೆ. ಸೊ ಏನು ಮಾಡಬೇಕಾ ಸ್ಟೂಡೆಂಟು, ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಮೇಲೆ ಜಾಸ್ತಿ ಪ್ರಾಕ್ಟೀಸ್ನ ಮಾಡಬೇಕು. ಸೊ ಮಾಕ್ ಟೆಸ್ಟ್ ಕೊಡೋದ್ರಿಂದ ಏನಪ್ಪ ಯೂಸ್ ಆಗುತ್ತೆ ಅಂದರೆ, ನಮ್ಮ ವೀಕರ್ ಏರಿಯಾಸ್, ಸ್ಟ್ರಾಂಗರ್ ಏರಿಯಾಸ್ ನಮಗೆ ತಿಳಿತಾ ಹೋಗುತ್ತೆ. ನೆಕ್ಸ್ಟು ನೋ ನ್ಯೂ ಟಾಪಿಕ್ಸ್. ಸೊ ನ್ಯೂ ಟಾಪಿಕ್ಸ್ನ ನೀವು ಓದೋಕ್ಕೆ ಹೋಗಬೇಡಿ ಅಂತ ನಾನು ಹೇಳಲ್ಲ. ನಿಮಗೆ ಯಾವ ಟಾಪಿಕ್ಸ್ ತುಂಬ ಚೆನ್ನಾಗಿ ಬರುತ್ತಲ್ವ, ಅದನ್ನೆಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಓದಿ, ಹಲವಾರು ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡಿ. ಇನ್ನೂ ಟೈಮ್ ಮಿಕ್ತು ಅಂದರೆ ನೀವು ಯಾವೆಲ್ಲ ಟಾಪಿಕ್ಸ್ನ ಟಚ್ಚೇ ಮಾಡಿಲ್ವೋ ಆವಾಗ ಟಚ್ ಮಾಡಿ. ಬಟ್ ಸ್ಟಾರ್ಟಿಂಗಿಂದನೇ ನಾನು ಹೊಸ ಟಾಪಿಕ್ಸ್ನ ಓದ್ತೀನಿ ಅನ್ನೋಕ್ಕೆ ಹೋಗಬೇಡಿ. ಫಸ್ಟು ಗೊತ್ತಿರೋ ಚಾಪ್ಟರ್ಸ್ಗಳನ್ನು, ಟಾಪಿಕ್ಸ್ಗಳನ್ನು ಚೆನ್ನಾಗಿ ಓದ್ಕೊಳ್ಳಿ. ಟೈಮ್ ಉಳಿದ್ರೆ 100% ನ್ಯೂ ಟಾಪಿಕ್ಸ್ಗೂ ಕೂಡ ನೀವು ಹೋಗ್ಬೋದು. ಫೈನ್. ನೆಕ್ಸ್ಟ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಏನಿದೆ ನಾವು ನೋಡ್ತಾ ಇರೋದು 30 days ಸ್ಟ್ರಾಟಜಿ ಓವರ್ವ್ಯೂ. ಸೊ ಈ 30 days ಯಾವ ಥರ ಇರಬೇಕು ನಿಮ್ಮದು ನೋಡಿ. ಮೊದಲನೇ ವೀಕ್, ಸೊ 30 days ಇಸ್ ನಥಿಂಗ್ ಬಟ್ 1 month, ಸೊ ದಟ್ ಈಸ್ ನಥಿಂಗ್ ಬಟ್ 4 weeks ಅಷ್ಟೇ. ಸೊ ವೀಕ್ 1ಅಲ್ಲಿ ನೀವೇನು ಮಾಡಬೇಕು, ಕಾನ್ಸೆಪ್ಟ್ ರಿವಿಷನ್ ಆದಷ್ಟು. ರಿವಿಸಿಟ್ ಆಲ್ ಚಾಪ್ಟರ್ಸ್, ಫೋಕಸ್ ಆನ್ ಫಾರ್ಮುಲಾಸ್ ಆ್ಯಂಡ್ ಥಿಯರಿ. ಸೊ ಮ್ಯಾಥಮೆಟಿಕ್ಸಲ್ಲಂತೂ ಥಿಯರಿ ಬರಲ್ಲ, ಆದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಲಿ ಥಿಯರಿ ಬರುತ್ತೆ. ಮ್ಯಾಥಮೆಟಿಕ್ಸಲ್ಲಿ ಫಾರ್ಮುಲಾಸ್ ಬರುತ್ತೆ. ಪ್ರತಿ ಚಾಪ್ಟರಿನ ಫಾರ್ಮುಲಾಸ್ನ ನೋಡಿ, ಇಂಪಾರ್ಟೆಂಟ್ ಡೆಫಿನೇಷನ್ಸ್ನ ನೋಡಿ, ಥಿಯರಿಗಳನ್ನು ನೋಡಿ, ಪ್ರಾಕ್ಟೀಸ್ ಮಾಡಿ, ನ್ಯಾಪ್ಕ ಇಟ್ಕೊಳ್ಳಿ, ಬರೆದಿಟ್ಕೊಳ್ಳಿ ನೋಟ್ಸ್ನ, ನಿಮೋನಿಕ್ಸ್ ಮಾಡ್ಕೊಳ್ಳಿ, ಮೈಂಡ್ ಮ್ಯಾಪ್ಸ್ ಮಾಡ್ಕೊಳ್ಳಿ, ಫ್ಲೋ ಡಯಾಗ್ರಾಮ್ಸ್ ಮಾಡ್ಕೊಳ್ಳಿ. ಇದು ನೀವು ಮಾಡಬೇಕಾಗಿರೋದು ವೀಕ್ 1ಅಲ್ಲಿ. ಇನ್ನು ವೀಕ್ 2ಗೆ ಬರೋದಾದರೆ ಸ್ಟೂಡೆಂಟ್ಸ್, ವೀಕ್ 2ಅಲ್ಲಿ ಏನು ಮಾಡಬೇಕು ನೀವು, PYQ ಪ್ರಾಕ್ಟೀಸ್ನ ಮಾಡಿ. ಅಂದರೆ ಹೋದ ವರ್ಷದ KCT ಕ್ವಶನ್ ಪೇಪರ್ಸ್ನ ಪ್ರಾಕ್ಟೀಸ್ ಮಾಡೋದು ನೀವು ವೀಕ್ 2ಅಲ್ಲಿ. ಎಷ್ಟು ವರ್ಷದ PYQs ಮಾಡಬೇಕು ನೀವು, ಮಿನಿಮಮ್ ಅಟ್ಲೀಸ್ಟ್ 10 years ಮಾಡಬೇಕು. ಓಕೆ, 8 ಆದರೂ ಮಾಡಿ, ಅಟ್ಲೀಸ್ಟ್ 8 to 10 ಅಂತ ಇಟ್ಕೊಳ್ಳಿ ಟಾರ್ಗೆಟು. ಎನಿಥಿಂಗ್ ಬಿಟ್ವೀನ್ ದಟ್ ಇಸ್ ಆಬ್ಸಲ್ಯೂಟ್ಲಿ ಫೈನ್. ನೆಕ್ಸ್ಟ್ 3rd ವೀಕ್ ನೋಡೋದಾದರೆ, ಓದಿದ್ದೀರಾ, PYQs ಪ್ರಾಕ್ಟೀಸ್ ಮಾಡಿದ್ದೀರಾ, ಇವಾಗ ನೀವು ಮಾಕ್ ಟೆಸ್ಟ್ನ ತೊಗೊಳ್ಳಿ. ಸೊ ನಾನು ಆವಾಗಲೇ ಹೇಳಿದೆ, ಮಾಕ್ ಟೆಸ್ಟ್ನ ನಾವು ಏನಕ್ಕೆ ತೊಗೋತಾ ಇದ್ದೀವಿ, ನಮ್ಮ ಸ್ಟ್ರಾಂಗರ್ ಹಾಗೂ ವೀಕರ್ ಏರಿಯಾಸ್ನ ನಮಗೆ ತಿಳಿಸ್ಕೊಳ್ಳೋದಕ್ಕೆ, ರೈಟ್. ಸೊ ಸ್ಟ್ರಾಂಗರ್ ಆ್ಯಂಡ್ ವೀಕರ್ ಏರಿಯಾಸ್ ಗೊತ್ತಾದಮೇಲೆ ಫೈನಲ್ ರಿವಿಷನ್, ಮತ್ತು ಇಲ್ಲೇನಿದೆ ಸ್ಪೀಡ್, ಫಾರ್ಮುಲಾ ಶೀಟ್ಸ್, ಕ್ವಿಕ್ MCQs, ಎಕ್ಸಾಮ್ ಸಿಮ್ಯುಲೇಷನ್, ಇದೆಲ್ಲ ನೀವು 4th ವೀಕಲ್ಲಿ ಮಾಡಿ. ಸೊ ಮತ್ತು ಇಲ್ಲಿ ಏನೇನು ತಪ್ಪುಗಳಾಗಿದಾವಲ್ವ ಅದನ್ನೆಲ್ಲ ಆದಷ್ಟು ಟಾರ್ಗೆಟ್ ಮಾಡಿ. ಅದನ್ನು ಯಾವುದು ತಪ್ಪಾಗ್ತಿದೆ, ಯಾವ ಕಾನ್ಸೆಪ್ಟ್ ತಪ್ಪಾಗ್ತಿದೆಯಲ್ವಾ. ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಹೇಳಿದೆ ನಾನು ಎಕ್ಸಾಂಪಲ್ಗೆ. ಸೊ ಇನ್ವರ್ಸ್ ಟ್ರಿಗ್ನೋಮೆಟ್ರಿಯಲ್ಲಿ ನೀವು ವೀಕ್ ಇದ್ದೀರಾ ಅಂದ ತಕ್ಷಣ ಬಿಡಕ್ಕೆ ಹೋಗಬೇಡಿ. ಇನ್ವರ್ಸ್ ಟ್ರಿಗ್ನೋಮೆಟ್ರಿಯಿಂದ 2 to 3 ಕ್ವಶನ್ಸ್ ಬಂದೇ ಬರುತ್ತೆ KCTಯಲ್ಲಿ. ಸೊ ಪ್ರಾಕ್ಟೀಸ್ ದೋಸ್ ಕ್ವಶನ್ಸ್ ಮೋರ್ ಅಷ್ಟೇ. ಓಕೆ, ಸೊ ಇದು ನಿಮ್ಮ 30 days ಸ್ಟ್ರಾಟಜಿ ಓವರ್ವ್ಯೂ ಆಗಿರುತ್ತೆ. ನೆಕ್ಸ್ಟು, ಈಚ್ ವೀಕ್ ಬಿಲ್ಡ್ಸ್ ಆನ್ ದ ಪ್ರೀವಿಯಸ್. ಸೊ ಪ್ರತಿಯೊಂದು ವೀಕು ಕನೆಕ್ಟೆಡ್ ಆಗಿದೆ ಸ್ಟೂಡೆಂಟ್ಸ್. ಸೊ 30 days ಮಾತ್ರ ಇದೆ, ಆದಷ್ಟು ಫುಲ್ ಡೆಡಿಕೇಶನ್ ಕೊಡಿ. ನೀವು ದಿನಕ್ಕೆ 10 hours ಓದೋ ಅವಶ್ಯಕತೆ ಇಲ್ಲ, 4 to 5 hours ಅಥವಾ 3 to 4 hours ಪರ್ ಡೇ ಮಾಡಿದ್ರೂ ಸಾಕು. ಓಕೆ, ಬಟ್ ಡೆಡಿಕೇಟೆಡ್ ಆಗಿರಿ ಆದಷ್ಟು. ಬೈ ವೀಕ್ 4 ಯು ಶುಡ್ ಫೀಲ್ ಎಕ್ಸಾಮ್ ರೆಡಿ ಆ್ಯಂಡ್ ಕಾನ್ಫಿಡೆಂಟ್. ಸೊ ಈ ಸ್ಟ್ರಾಟಜಿನ ನೀವು ಫಾಲೋ ಮಾಡಿದರೆ 4th ವೀಕ್ ಅಷ್ಟರಲ್ಲಿ ನೀವು ಫುಲ್ ಕಾನ್ಫಿಡೆಂಟ್ ಆಗಿರ್ತೀರಾ ಎಕ್ಸಾಮ್ನ ಕೊಡೋದಕ್ಕೆ, ರೈಟ್. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಏನಾಗಿದೆ, ಯು ಆರ್ ಡೈಲಿ ಸ್ಟಡಿ ಪ್ಲ್ಯಾನ್. ಸೊ ಡೈಲಿ ನೀವೇನು ಮಾಡಬೇಕು, ಸೊ ವೀಕ್ ಪ್ಲ್ಯಾನ್ನ ನೋಡಿದ್ದೀವಿ, ಡೈಲಿ ಸ್ಟಡಿ ಪ್ಲ್ಯಾನ್ ಯಾವ ರೀತಿ ಇರುತ್ತೆ ನೋಡೋಣ. ಸೊ ಜಸ್ಟ್ ನಾನು ರೆಕಮೆಂಡ್ ಮಾಡ್ತಾ ಇರೋದು ಇದನ್ನೇ ಫಾಲೋ ಮಾಡಬೇಕು ಸ್ಟ್ರಿಕ್ಟ್ಲಿ, ನೋ. ಸೊ ಕೆಲವರು ಬೆಳಿಗ್ಗೆ ಎದ್ದೇಳಕ್ಕಾಗಲ್ಲ,
ಸೇಮ್ ಅಮೌಂಟ್ ಆಫ್ ಟೈಮ್ನ ನೀವು ನೈಟ್ ಕೊಡಿ. ಸೊ ದಿಸ್ ಇಸ್ ಒನ್ ಸ್ಮಾಲ್ ಎಕ್ಸಾಂಪಲ್ ಅಷ್ಟೇ. ಮಾರ್ನಿಂಗ್ 6 to 9 AM ಕಾನ್ಸೆಪ್ಟ್ ರಿವಿಷನ್, ರೀರೀಡ್ ಥಿಯರಿ, ಫಾರ್ಮ್ಯುಲಾಸ್, NCERT ಆ್ಯಂಡ್ ಸಮರೀಸ್. ಸೊ ಈ ಸಮರೀಸ್ಗೆ ನೀವು ನಮ್ಮ ಪರೀಕ್ಷೆಯ ವೀಡಿಯೋಸ್ನ ಯೂಸ್ ಮಾಡ್ಬೋದು. ಪ್ರತಿ ಚಾಪ್ಟರ್ಗೂ ನಾವು ಸಮರಿ ವೀಡಿಯೋಸ್ನ ಮಾಡಿದ್ದೀವಿ. KCT ಫೋಕಸ್ ಸಮರಿ ವೀಡಿಯೋಸ್ ಮಾಡಿದ್ದೀವಿ. ಅದನ್ನು ನೀವು ನೋಡಿದ್ರೆ ಸಾಕು, ಇಡೀ ಚಾಪ್ಟರಿನ ಸಮರಿ ನಿಮಗೆ ಬರುತ್ತೆ. ಅಕಸ್ಮಾತ್ ಆ ಚಾಪ್ಟರೇ ನಿಮಗೆ ವೀಕ್ ಇದೆ ಅಂದರೆ ನಮ್ಮ ಪರೀಕ್ಷೆಯ ಒನ್ ಶಾಟ್ ವೀಡಿಯೋಸ್ನ ನೋಡಿ, ಪರ್ಟಿಕ್ಯುಲರ್ ಸಬ್ಜೆಕ್ಟಿನ ಪರ್ಟಿಕ್ಯುಲರ್ ಚಾಪ್ಟರ್ನ ನೋಡಿ. ನಿಮ್ಗೆ ಒನ್ ಶಾಟ್ ವೀಡಿಯೋಸಲ್ಲಿ ಎಲ್ಲ ಕಾನ್ಸೆಪ್ಟ್ಗಳು ಫುಲ್ ಕ್ಲಿಯರ್ ಆಗುತ್ತೆ, ಅರ್ಥ ಆಗುತ್ತೆ. ಮತ್ತು ಒನ್ ಶಾಟ್ನ ನೋಡಬೇಕಾದ್ರೆ ಆದಷ್ಟು ನೋಟ್ಸ್ನ ಮಾಡ್ಕೊಳ್ಳಿ. ಓಕೆ, ಇದು 6 to 9 ಮಾಡಬೇಕು. ಏನು? ಕಾನ್ಸೆಪ್ಟ್ ರಿವಿಷನ್, ರೀರೀಡ್ ಥಿಯರಿ, ಫಾರ್ಮುಲಾಸ್, NCERT ಆ್ಯಂಡ್ ಸಮರೀಸ್ 6 to 9. ನೆಕ್ಸ್ಟು ಸಾಕು, 9 o'clock ಮುಗೀತಲ್ವಾ? ನೆಕ್ಸ್ಟ್ 2 o'clock ಕೂತ್ಕೊಳ್ಳಿ. ಮತ್ತೆ 6 to 9 3 hours ಆಯಿತು. 2 to 5 ಕೂತ್ಕೊಳ್ಳಿ. MCQ ಪ್ರಾಕ್ಟೀಸ್, ಸಬ್ಜೆಕ್ಟ್ ವೈಸ್ ಟೈಮ್ ಡ್ರಿಲ್ಸ್. ಸೊ ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಸ್ಟೂಡೆಂಟ್ಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಟೈಮ್ಡ್ ಡ್ರಿಲ್ಸ್ನ ಮಾಡಿ. ನಿಮ್ಮ ಮೊಬೈಲ್ ತೊಗೊಳ್ಳಿ, ಆಂಡ್ರಾಯ್ಡ್ ಫೋನ್, 30 minutesನ ಕೌಂಟ್ ಡೌನ್ ಟೈಮರ್ ಇಡಿ. ಸೊ ಇವಾಗ ಅಂದ್ಕೊಳ್ಳಿ, ನಾನು 30 minutesಲ್ಲಿ 25 ಕ್ವಶನ್ಸ್ನ ಸಾಲ್ವ್ ಮಾಡ್ತೀನಿ. ಸೊ ನೀವು ಡೈರೆಕ್ಟಾಗಿ 30 minutesಲ್ಲಿ 30 ಕ್ವಶನ್ಸ್ನ ಸಾಲ್ವ್ ಮಾಡೋರಿದ್ರೆ ವೆಲ್ ಆ್ಯಂಡ್ ಗುಡ್. ಇಲ್ಲ ಅಂದರೆ ಈ ಥರ ಮಾಡಿ, 30 minutesಲ್ಲಿ 20 ಕ್ವಶನ್ಸ್, ಮತ್ತೆ ನೆಕ್ಸ್ಟ್ 30 minutesಲ್ಲಿ 25 ಕ್ವಶನ್ಸ್. ಒಟ್ನಲ್ಲಿ ಟೈಮ್ ಇಸ್ ಕಾನ್ಸ್ಟೆಂಟ್, ನಂಬರ್ ಆಫ್ ಕ್ವಶನ್ಸ್ ಮಸ್ಟ್ ಬಿ ಇನ್ಕ್ರೀಸಿಂಗ್. ಓಕೆ, ಸೊ ಟೈಮ್ಡ್ ಡ್ರಿಲ್ಸ್ನ ಪ್ರಾಕ್ಟೀಸ್ ಮಾಡಬೇಕು. ಟೈಮ್ಡ್ ಡ್ರಿಲ್ಸ್ ವೆರಿ ಇಂಪಾರ್ಟೆಂಟ್. ಈವ್ನಿಂಗ್ 6 to 8 PM ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಚಾಪ್ಟರ್ ವೈಸ್ PYQ ಸಾಲ್ವಿಂಗ್ ಆ್ಯಂಡ್ ಪ್ಯಾಟರ್ನ್ ಅನಾಲಿಸಿಸ್. ಸೊ ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ಕೂಡ ನಾವು ನಿಮ್ಗೆ ಪ್ರೊವೈಡ್ ಮಾಡಿದ್ದೀವಿ. ಎಲ್ಲಿ ಸಿಗುತ್ತೆ ನಿಮಗೆಲ್ಲ? ಇದು ಪರೀಕ್ಷೆಯ ಆ್ಯಪ್ನ ಡೌನ್ಲೋಡ್ ಮಾಡಿ, ಆ ಪರ್ಟಿಕ್ಯುಲರ್ ಸಬ್ಜೆಕ್ಟಿಗೆ ಹೋಗಿ, ಅಲ್ಲಿ ನಿಮಗೆ KCT ಸಿಗುತ್ತೆ. ಫೈನಲಿ ಏನಾಗ್ತಾ ಇದೆ ನಿಮಗೆ, ನೈಟ್ 9 to 10 AM ಏನು ಮಾಡಬೇಕು? ಎರರ್ ಅನಾಲಿಸಿಸ್. ಸೊ ಎಲ್ಲಿ ತಪ್ಪಾಗ್ತಾ ಇದೆ, ಯಾವ ಸಬ್ಜೆಕ್ಟಲ್ಲಿ ತಪ್ಪಾಗ್ತಿದೆ, ಯಾವ ಚಾಪ್ಟರ್, ಯಾವ ಕಾನ್ಸೆಪ್ಟ್ ತಪ್ಪಾಗ್ತಾ ಇದೆ, ಈ ಎರರ್ ಅನಾಲಿಸಿಸ್ನ ನೀವು ಮಾಡ್ಕೊಳ್ಳಿ ನೈಟಲ್ಲಿ. ಮತ್ತು ನಾಳೆದು ನೀವು ಆದಷ್ಟು ಪ್ಲ್ಯಾನ್ನ ಮಾಡ್ಕೊಳ್ಳಿ. ನಾವು ದ ರ್ಯಾಂಕ್ ಲೆಸ್ ದ್ಯಾನ್ 1000 ಫಾರ್ಮ್ಯುಲಾ. ಸೊ ಏನಪ್ಪ ಇದಕ್ಕೆ ಫಾರ್ಮ್ಯುಲಾ ಅಂತ ನಾವು ನೋಡೋದಾದರೆ ಈ ಥರ ಒಂದು ಫ್ಲೋ ಚಾರ್ಟ್ ಬರುತ್ತೆ. ಮೊದಲನೇದಾಗಿ ಸ್ಟೂಡೆಂಟ್ಸ್, ಕಾನ್ಸೆಪ್ಟ್ ಕ್ಲಾರಿಟಿ, ಮಾಸ್ಟರ್ ಫಂಡಮೆಂಟಲ್ಸ್ ಆ್ಯಂಡ್ ಕೋರ್ ಕಾನ್ಸೆಪ್ಟ್ಸ್. ನೆಕ್ಸ್ಟು, ಸೊ ಅರ್ಥ ಆಗಿದೆ ನಿಮಗೆ. MCQ ಪ್ರಾಕ್ಟೀಸ್, ಡೈಲಿ ಟೈಮ್ಡ್ ಮಲ್ಟಿಪಲ್ ಚಾಯ್ಸ್ ಡ್ರಿಲ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. PYQ ಅನಾಲಿಸಿಸ್. ಇವಾಗ ನೋಡಿ, ಅನಾಲಿಸಿಸಲ್ಲಿ ಎಕ್ಸ್ಟ್ರಾಕ್ಟ್ ಪ್ಯಾಟರ್ನ್ಸ್. ಸೊ ಇವಾಗ ನೀವು ಇಂಟಿಗ್ರೇಷನ್ನ ನೋಡೋದಾದರೆ ಏನದು ಏರಿಯಾ ಅಂಡರ್ ದ ಕರ್ವ್ ಪ್ರತಿ ಸತಿ ಕೇಳಿದ್ದಾರೆ. ಸೊ ಇಟ್ ಈಸ್ ವೆರಿ ಎವಿಡೆಂಟ್ ಅಲ್ವಾ, ಈ ಸತಿನೂ ಆ ಪ್ರಶ್ನೆನೇ ಕೇಳ್ತಾರೆ. ಸೊ ಆ ಏರಿಯಾ ಅಂಡರ್ ದ ಕರ್ವ್ ಮೇಲೆ ಆದಷ್ಟು ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡಿ. ದಿಸ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು. ಸೊ ನಾಲ್ಕನೇದು ನಾವು ನೋಡೋದಾದರೆ ಸ್ಟೂಡೆಂಟ್ಸ್, ಮಾಕ್ ಟೆಸ್ಟ್ಸ್ ವೆರಿ ಇಂಪಾರ್ಟೆಂಟ್. ದಿಸ್ ವಿಲ್ ಶೋ ಯು ಯುವರ್ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್. ಕೊನೆಯದಾಗಿ ಸ್ಮಾರ್ಟ್ ರಿವಿಷನ್, ಟಾರ್ಗೆಟೆಡ್ ರಿವ್ಯೂ ವಿತ್ ಎರರ್ ಲಾಗ್ಸ್. ಎರರ್ ಲಾಗ್ಸ್ ಯಾವಾಗ ಮಾಡಬೇಕು ನೀವು? ನೈಟಲ್ಲಿ. ಆ ಇಡೀ ದಿನದಲ್ಲಿ ನೀವು ಏನೇನು ತಪ್ಪು ಮಾಡಿದ್ದೀರ ಅದನ್ನೆಲ್ಲ ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ನಾನು ಮ್ಯಾಥಮೆಟಿಕ್ಸಲ್ಲಿ ITFಲ್ಲಿ ವೀಕ್ ಇದ್ದೀನಿ. ಆದಷ್ಟು ITF ಅಂದರೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಸೊ ಆದಷ್ಟು ITF ಮೇಲೆ ಜಾಸ್ತಿ ಪ್ರಾಕ್ಟೀಸ್ ಮಾಡಿ, ರೈಟ್? ಪ್ರಾಕ್ಟೀಸ್ ಕ್ವಶನ್ಸ್ ಮಾಡಿ, ಪ್ರಾಕ್ಟೀಸ್ ಮಾಡಿ. ದಿಸ್ ವಿಲ್ ಡೆಫಿನೆಟ್ಲಿ ಬೂಸ್ಟ್ ಯುವರ್ ರ್ಯಾಂಕ್. ದಿಸ್ ಇಸ್ ದ ಫಾರ್ಮ್ಯುಲಾ ಫಾರ್ ಲೆಸ್ ದ್ಯಾನ್ 1000 ರ್ಯಾಂಕ್. ಓಕೆ, ಸೊ ದಿಸ್ 5 ಪಿಲ್ಲರ್ ಏನಂತ ಇದೆ, ಫಾರ್ಮ್ಯುಲಾ ಇಸ್ ಯುವರ್ ಡೈಲಿ ಬ್ಲೂ ಪ್ರಿಂಟ್. ಮಿಸ್ ಎನಿ ಒನ್ ಆಫ್ ದ ಪಿಲ್ಲರ್ ಆ್ಯಂಡ್ ಯುವರ್ ರ್ಯಾಂಕ್ ಸಫರ್ಸ್. ಮಾಸ್ಟರ್ ಆಲ್ 5, ಲೆಸ್ ದ್ಯಾನ್ 1000 ರ್ಯಾಂಕ್ ಬಿಕಮ್ಸ್ ಅಚೀವೇಬಲ್. ಸೊ ಪ್ರತಿಯೊಂದು ಪಾಯಿಂಟ್ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಯಾವುದನ್ನು ಇಗ್ನೋರ್ ಮಾಡೋಕ್ಕೆ ಹೋಗಬೇಡಿ. 30 ದಿನ ಮಾತ್ರ ಇದೆ. ಆದಷ್ಟು ಡೆಡಿಕೇಟೆಡ್ ಆಗಿ ಕೂತ್ಕೊಂಡು ಕಷ್ಟಪಡಬೇಡಿ ಅಂತ ನಾನು ಹೇಳಲ್ಲ, ಇಷ್ಟಪಟ್ಟು ಓದಿ ಆದಷ್ಟು. ಓಕೆ, ಮತ್ತೆ ತಲೆ ಕೆಡ್ಸ್ಕೊಂಡು ಓದಬೇಡಿ, ತಲೆ ಓಡಿಸ್ಬಿಟ್ಟೆ ಓದಿ. ಇವಾಗ ನಾವು ಸಬ್ಜೆಕ್ಟ್ ಸ್ಪೆಸಿಫಿಕ್ಕಾಗಿ ಬರೋಣ ಸ್ಟೂಡೆಂಟ್ಸ್. ಸೊ ಫಿಸಿಕ್ಸ್ ಅಂತ ನೋಡೋದಾದರೆ, ಎನಿವೇಸ್ ನನಗೆ ಗೊತ್ತಿಲ್ಲ ಅಷ್ಟೊಂದು ಜಾಸ್ತಿ, ಬಟ್ ನಾನು ಜನರಲಾಗಿ ಓವರ್ ವ್ಯೂ ನಾನು ಹೇಳ್ತೀನಿ ನಿಮಗೆ. ಓಕೆ, ಸೊ ಸ್ಟಡಿ ಟಿಪ್ಸ್ ಅಂತ ನೋಡೋದಾದರೆ, ಬಿಲ್ಡ್ ಕಾನ್ಸೆಪ್ಚುಯಲ್ ಕ್ಲಾರಿಟಿ, ನ್ಯೂಮರಿಕಲ್ಸ್ ಡೈಲಿ, ಫಾರ್ಮುಲಾ ಶೀಟ್ನ ಮೇಂಟೈನ್ ಮಾಡಿ, PYQಸ್ನ ಸಾಲ್ವ್ ಮಾಡಬೇಕು. ಇಷ್ಟು ಯಾವುದಕ್ಕೆ ಮಾಡಬೇಕು? ಫಿಸಿಕ್ಸಿಗೆ. ಸೊ ಫಿಸಿಕ್ಸಲ್ಲಿ ಹೈ ವೇಟೇಜ್ ಚಾಪ್ಟರ್ಸ್ನ ನೋಡೋದಾದರೆ ನಾವು ಕರೆಂಟ್ ಎಲೆಕ್ಟ್ರಿಸಿಟಿ, ಎಲೆಕ್ಟ್ರೋಸ್ಟ್ಯಾಟಿಕ್ಸ್, ಮ್ಯಾಗ್ನೆಟಿಸಮ್, ರೇ ಆಪ್ಟಿಕ್ಸ್ ಹಾಗೂ ಕೊನೆಯದಾಗಿ ಮಾಡರ್ನ್ ಫಿಸಿಕ್ಸ್. ಸೊ ಇಷ್ಟು ಚಾಪ್ಟರ್ಸಿಂದ KCTಯಲ್ಲಿ ಜಾಸ್ತಿ ಕ್ವಶನ್ಸ್ಗಳು ಬರ್ತಾ ಇದ್ದಾವೆ. ಸೊ ಹಾಗಾದರೆ ನೀವು ಇಷ್ಟು ಚಾಪ್ಟರ್ಗಳಿಗೆ ಆದಷ್ಟು MCQಸ್ಗಳನ್ನು ಪ್ರಾಕ್ಟೀಸ್ ಮಾಡಿ. ಫೈನ್. ಮತ್ತು ಫಿಸಿಕ್ಸ್ ಈ ಸಬ್ಜೆಕ್ಟಲ್ಲಿ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಬರಬೇಕಂದ್ರೆ ದೀಸ್ ಆರ್ ದ ಟಿಪ್ಸ್ ಫ್ರಾಮ್ ಅಸ್. ಫೈನ್, ಇದು ಫಿಸಿಕ್ಸ್ ಬಗ್ಗೆ ಆಯಿತು. ಕೆಮಿಸ್ಟ್ರಿ ನೋಡೋದಾದರೆ NCERTನ ಓದಿ, ರಿಯಾಕ್ಷನ್ಸ್, ಈಕ್ವೇಷನ್ಸ್, ನೇಮ್ಡ್ ರಿಯಾಕ್ಷನ್ಸ್ನ ಪ್ರಾಕ್ಟೀಸ್ ಮಾಡಿ. MCQ ಪ್ಯಾಟರ್ನ್ಸ್ಗಳಿರ್ತವೆ ಕೆಮಿಸ್ಟ್ರಿಯಲ್ಲಿ. ನಿಮಾನಿಕ್ಸ್ನ ಯೂಸ್ ಮಾಡಿ ಫಾರ್ ಪೀರಿಯಾಡಿಕ್ ಟೇಬಲ್, ನ್ಯಾಪ್ಕ ಇಟ್ಕೊಳ್ಳೋದಕ್ಕೆ, ಅದಕ್ಕೆಲ್ಲನೂ. ದಿಸ್ ಇಸ್ ದ ಸ್ಟಡಿ ಟಿಪ್ಸ್ ಫಾರ್ ಕೆಮಿಸ್ಟ್ರಿ. ಇವಾಗ ಇದರಲ್ಲಿ ನಾವು ಹೈಯೆಸ್ಟ್ ವೇಟೇಜ್ ಚಾಪ್ಟರ್ಸ್ನ ನೋಡೋದಾದರೆ ಕೋಆರ್ಡಿನೇಟ್ ಕಾಂಪೌಂಡ್ಸ್, ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಕೆಮಿಕಲ್ ಬಾಂಡಿಂಗ್, ಎಲೆಕ್ಟ್ರೋಕೆಮಿಸ್ಟ್ರಿ ಹಾಗೂ ಆಲ್ಡಿಹೈಡ್ಸ್, ಕೀಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್. ಓಕೆ, ಸೊ ಏನಿದು ಈ ಚಾಪ್ಟರ್ಸ್ಗಳಿಂದ ಹೈ ವೇಟೇಜ್, ಅಂದರೆ ಈ ಚಾಪ್ಟರ್ಸ್ಗಳಿಂದ ಜಾಸ್ತಿ ಕ್ವಶನ್ಸ್ ಬರ್ತವೆ ಕೆಮಿಸ್ಟ್ರಿಯಲ್ಲಿ. ಸೊ ಈ ಚಾಪ್ಟರ್ಸ್ಗಳಿಗೆ ನೀವೇನು ಮಾಡಬೇಕು?
ಫಾಲೋ ದೀಸ್ ಟಿಪ್ಸ್, ಮುಂಚೆ ಹೇಳಿರುವ ಸ್ಟಡಿ ಪ್ಲ್ಯಾನ್ನ ಫಾಲೋ ಮಾಡಿ, ವೀಕ್ಲಿ ಪ್ಲ್ಯಾನ್ನ ಫಾಲೋ ಮಾಡಿ, ಡೈಲಿ ಪ್ಲ್ಯಾನ್ನ ಫಾಲೋ ಮಾಡಿ, ಫಾರ್ಮ್ಯುಲಾನ ಫಾಲೋ ಮಾಡಿ. ಯಾವ ಫಾರ್ಮ್ಯುಲಾನ? ಫಾರ್ಮ್ಯುಲಾ ಫಾರ್ ಸ್ಕೋರಿಂಗ್ ಲೆಸ್ ದ್ಯಾನ್ 1000 ರ್ಯಾಂಕ್. ನೆಕ್ಸ್ಟ್ ಮ್ಯಾಥಮೆಟಿಕ್ಸಿಗೆ ಬರೋದಾದರೆ ಏನು ಮಾಡ್ಬೇಕು ನೀವು? ಸ್ಪೀಡ್ ಸಾಲ್ವಿಂಗ್ ಸ್ಟೂಡೆಂಟ್. ಸಿ 90 ಸೆಕೆಂಡ್ಸ್, 180 ಕ್ವಶನ್ಸ್, 180 ಮಿನಿಟ್ಸ್ ಇರುತ್ತೆ. ಸ್ಟಾರ್ಟ್ ವಿತ್ 90 ಸೆಕೆಂಡ್ಸ್. ಒಂದು ಕ್ವಶನ್ನ 90 ಸೆಕೆಂಡ್ಸಲ್ಲಿ ಸಾಲ್ವ್ ಮಾಡಿ. ಆ್ಯಂಡ್ 90 ಸೆಕೆಂಡ್ಸ್ ಇಸ್ ಅ ವೆರಿ ಹ್ಯೂಜ್ ಟೈಮ್. ನೀವು ಮಾಡಬೇಕಾಗಿರೋದು ವಿತಿನ್ 60 ಸೆಕೆಂಡ್ಸ್, ಬಟ್ ಸ್ಟಾರ್ಟ್ ವಿತ್ 90. ಹಾಗೆ ಬರ್ತಾ ಬರ್ತಾ ಏನಾಗಬೇಕು, ನಿಮ್ಗೆ ಆ ಟೈಮ್ ರೆಡ್ಯೂಸ್ ಆಗ್ತಾ ಹೋಗಬೇಕು. 90 ಸೆಕೆಂಡ್ಸ್ ಕೊಡೋದು ಸಿಂಪಲ್ ಕ್ವಶನ್ಸ್ಗಳ. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಕಾಂಪ್ಲೆಕ್ಸ್ ನಂಬರ್ ಕೊಟ್ಬಿಟ್ಟು ಫೈನ್ ದ ಕಾಂಜುಗೇಟ್, 90 ಸೆಕೆಂಡ್ಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ. 15 to 20 ಸೆಕೆಂಡ್ಸಲ್ಲಿ ಅದನ್ನು ಹೇಳ್ಬಿಡ್ಬೋದು. ಅದೇ ಈಗ ಇಂಟಿಗ್ರೇಷನು, ಏರಿಯಾ ಅಂಡರ್ ದ ಕರ್ವ್ ಬಂದಾಗೆಲ್ಲ ಅದನ್ನು 90 ಸೆಕೆಂಡ್ಸಲ್ಲಿ ನೀವು ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ನೆಕ್ಸ್ಟ್ ಫಾರ್ಮುಲಾ ಅಪ್ಲಿಕೇಶನ್. ಸೊ ಆದಷ್ಟು ಎಲ್ಲ ಫಸ್ಟ್ ಪಿ ಯು ಸಿ, ಸೆಕೆಂಡ್ ಪಿ ಯು ಸಿ ಫಾರ್ಮುಲಾಸ್ನ ಒಂದು ಲಿಸ್ಟ್ ಮಾಡಿ. ಸೊ ಫಸ್ಟ್ ಪಿ ಯು ಸಿಯ ಮ್ಯಾರಥಾನ್ ವಿಡಿಯೋ ನಾನು ಮಾಡಿದ್ದೀನಿ, ಅದನ್ನು ದಯವಿಟ್ಟು ಹೋಗ್ಬಿಟ್ಟು ನೋಡಿ. ಅದರಲ್ಲಿ ನಾನು ಫಾರ್ಮುಲಾನ ಯಾವ ರೀತಿ ಜ್ಞಾಪಕ ಇಟ್ಕೋಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಓಕೆ, ಎಸ್ಪೆಷಲಿ ಟ್ರಿಗ್ನಾಮೆಟ್ರಿಕ್ ಫಾರ್ಮುಲಾಸ್ ಪಿ ಯು ಸಿ 1 ಮ್ಯಾರಥಾನಲ್ಲಿ ಮಿಸ್ ಮಾಡಬೇಡಿ. ನಿಮಗೆ ಫಾರ್ಮುಲಾಸ್ ಗೊತ್ತಿದ್ರೆ ವೆಲ್ ಆ್ಯಂಡ್ ಗುಡ್. ಅಕಸ್ಮಾತ್ ಗೊತ್ತಿಲ್ಲ ಅಂದರೆ ಫಸ್ಟ್ ಪಿ ಯು ಸಿಯ ಮ್ಯಾರಥಾನ್ನ ನೋಡಿ. ಓಕೆ, ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ನ ನೋಡಿ. ಅದರಲ್ಲಿ ನಾನು ತುಂಬ ಕ್ಲಿಯರಾಗಿ, ತುಂಬ ಈಸಿಯಾಗಿ ಫಾರ್ಮುಲಾಸ್ನ ಜ್ಞಾಪಕ ಇಟ್ಕೊಳ್ಳೋಕೆ ಒಂದು ಟ್ರಿಕ್ಕನ್ನು ಕೊಟ್ಟಿದ್ದೀನಿ. ವೆರಿ ಸಿಂಪಲ್, ವೆರಿ ಈಸಿ ಟ್ರಿಕ್. ಓಕೆ, ನೆಕ್ಸ್ಟ್ 50 MCQs ಪ್ರಾಕ್ಟೀಸ್ ಮಾಡಬೇಕು ಸ್ಟೂಡೆಂಟ್ಸ್ ಡೈಲಿ. ಮ್ಯಾಥಮೆಟಿಕ್ಸ್ ಅಂತ ನೀವು ಓದೋಕೆ ಕೂತ್ಕೊಂಡ್ರೆ 50 MCQs ಮಾಡಿ. ಇವಾಗ 50ನ ಡಿವೈಡ್ ಮಾಡ್ಕೊಳ್ಳಿ. 15 ಮಾರ್ನಿಂಗ್, 15 ಆಫ್ಟರ್ನೂನ್, 15 ಅಟ್ ದ ನೈಟ್. ಸೊ 45 ಆಯಿತು. ಸೊ 1 ಅಥವಾ 2 ಇನ್ಕ್ರೀಸ್ ಮಾಡ್ಕೊಳ್ಳಿ. 17 ಮಾಡಿ 51 ಆಗೋಗುತ್ತೆ. ರೈಟ್. ಸೊ 50 MCQs ಮ್ಯಾಥ್ಸ್ನ ಕೂತ್ಕೊಂಡು ನೀವು ಓದೋದು ದಿನ. ನೆಕ್ಸ್ಟ್ ಎರರ್ ಪ್ಯಾಟರ್ನ್. ಸೊ ಮತ್ತೆ ಇದರಲ್ಲಿ ಮತ್ತೆ ತಪ್ಪು ಮಾಡ್ತೀರಾ, ಎಲ್ಲಿ ತಪ್ಪು ಹೋಗ್ತಾ ಇದ್ದೀರಾ ಅಂತ ನೋಡಿ ಅರ್ಥ ಮಾಡ್ಕೊಳ್ಳಿ. ಸೊ ಇದರಲ್ಲಿ ಹೈಯೆಸ್ಟ್ ವೇಟೇಜ್ ಚಾಪ್ಟರ್ಸ್ನ ನೋಡೋದಾದರೆ ಸ್ಟೂಡೆಂಟ್ಸ್ ನಾವು ಕ್ಯಾಲ್ಕ್ಯುಲಸ್, ವೆಕ್ಟರ್ಸ್, 3D ಜಾಮೆಟ್ರಿ, ಪ್ರಾಬಬಿಲಿಟಿ ಹಾಗೂ ಮೇಟ್ರಿಸಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್. ಈ ಕ್ಯಾಲ್ಕ್ಯುಲಸಲ್ಲಿ ಏನೇನಪ್ಪ ಬರುತ್ತಂದರೆ ಡಿಫ್ರೆನ್ಸಿಯೇಷನ್, ಇಂಟಿಗ್ರೇಷನ್, ಅಪ್ಲಿಕೇಶನ್ಸ್ ಆಫ್ ಡಿಫ್ರೆನ್ಸಿಯೇಷನ್, ಅಪ್ಲಿಕೇಶನ್ಸ್ ಆಫ್ ಇಂಟಿಗ್ರೇಷನ್, ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸ್, ಡಿಫ್ರೆನ್ಷಿಯಲ್ ಈಕ್ವೇಷನ್. ಇಷ್ಟು ಸೇರಿದ್ರೆ ನಾವು ಇದಕ್ಕೆ ಏನಂತ ಕರಿತೀವಿ? ಕ್ಯಾಲ್ಕ್ಯುಲಸ್ ಅಂತ ಕರಿತೀವಿ. ಓಕೆ, ಸೊ ಅಷ್ಟನ್ನು ಬರೆಯೋದಕ್ಕೆ ಜಾಗ ಇರಲಿಲ್ಲ. ಕ್ಯಾಲ್ಕ್ಯುಲಸ್ ಅಂದರೆ ದಿಸ್ ಇಸ್ ಕ್ಯಾಲ್ಕ್ಯುಲಸ್. ಫೈನ್. ಸೊ ವೆಕ್ಟರ್ಸ್, 3D ಆಲ್ಜಿಬ್ರಾ, ವೆಕ್ಟರ್ಸು, 3D ಜಾಮಿಟ್ರಿ, ಪ್ರಾಬಬಿಲಿಟಿ ಆ್ಯಂಡ್ ಮೇಟ್ರಿಸಸ್ ಡಿಟರ್ಮಿನೆಂಟ್ಸ್ ನಮ್ಮ ಸೆಕೆಂಡ್ ಪಿ ಯು ಎನ್ನ ಸಿಲೆಬಸ್ ಇದೆ. ಹಾಗಂತ ಫಸ್ಟ್ ಪಿ ಯುನ ಇಗ್ನೋರ್ ಮಾಡೋಕ್ಕೆ ಹೋಗಬೇಡಿ. ಫಸ್ಟ್ ಪಿ ಯು ಇಂದ 40% ಆಫ್ ದ ಮಾರ್ಕ್ಸ್ ಬರುತ್ತೆ. ಆದಷ್ಟು ಅದ್ರ ಮೇಲೆ ಗಮನ ಕೊಡಿ. ಸೊ ಫಸ್ಟ್ ಪಿ ಯುಗೆ ಮತ್ತೇನು ಮಾಡಬೇಕು? ಫಾರ್ಮುಲಾಸ್ ಗೊತ್ತಿಲ್ಲ ಅಂದರೆ ಫಸ್ಟ್ ಪಿ ಯು ಎನ ಮ್ಯಾರಥಾನ್ ನೋಡಿ, ನಾನೇ ಮಾಡಿರೋದು. ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಯು ಅಷ್ಟೇ. ಬಯಾಲಜಿಯ ಸ್ಟ್ರಾಟಜಿನ ನೋಡೋಕ್ಕಾದರೆ NCERT ಡಯಾಗ್ರಾಮ್ಸ್ನ ನೋಡ್ಕೊಳ್ಳಿ ಒಂದ್ಸತಿ. ಬಯಾಲಜಿ ಟರ್ಮಿನಾಲಜೀಸು ಮತ್ತು ಆಬ್ಜೆಕ್ಟಿವ್ ಕ್ವೆಶ್ಚನ್ಸು, ನಿಮ್ಮ ಬಯೋಕೆಮಿಸ್ಟ್ರಿ ಮತ್ತು ಜೆನೆಟಿಕ್ಸ್ ಥರೋಲಿ ನೋಡ್ಕೊಳ್ಳಿ, ಬಿಕಾಸ್ ಇಟ್ ಈಸ್ ಹೈ ಸ್ಕೋರಿಂಗ್. ಫೈನ್. ಸೊ ಇದರಲ್ಲಿ ಹೈ ವೇಟೇಜ್ ಚಾಪ್ಟರ್ಸ್ನ ನೋಡೋದಾದರೆ ನಾವು ಸ್ಟೂಡೆಂಟ್ಸ್ ಹ್ಯೂಮನ್ ಫಿಸಿಯಾಲಜಿ, ಜೆನೆಟಿಕ್ಸ್, ಪ್ಲಾಂಟ್ ಫಿಸಿಯಾಲಜಿ ಹಾಗೂ ಬಯೋಟೆಕ್ನಾಲಜಿ. ಸೊ ದೀಸ್ ಆರ್ ಹೈ ವೇಟೇಜ್. ಹಾಗಂತ ಬೇರೆ ಚಾಪ್ಟರ್ಸ್ನ ಇಗ್ನೋರ್ ಮಾಡೋಕ್ಕೆ ಹೋಗಬೇಡಿ. ದೋಸ್ ಆರ್ ಆಲ್ಸೋ ಇಂಪಾರ್ಟೆಂಟ್, ಬಟ್ ದೀಸ್ ಆರ್ ಈ ಚಾಪ್ಟರ್ಸಿಂದ ಜಾಸ್ತಿ ಕ್ವಶನ್ಸ್ಗಳು ಬರುವ ಸಾಧ್ಯತೆ ಇದೆ. ಓಕೆ, ಸೊ ದಿಸ್ ಇಸ್ PCMB ಸಬ್ಜೆಕ್ಟ್ ಸ್ಪೆಸಿಫಿಕ್ ಟಿಪ್ಸ್. ಹೈಯೆಸ್ಟ್ ವೇಟೇಜ್ ಚಾಪ್ಟರ್ಸ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟು, ವೈ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆರ್ ಯುವರ್ ನಂಬರ್ 1 ಟೂಲ್. ಯಾಕೆ ನಾವು PYQsನ ಮಾಡಬೇಕು ಅನ್ನೋದಂತ ನೋಡಿದ್ರೆ, ರಿಪೀಟೆಡ್ ಕಾನ್ಸೆಪ್ಟ್ಸ್ 60 to 70% ಓವರ್ಲ್ಯಾಪ್ ಇಯರ್ಲಿ. ಕಾನ್ಸೆಪ್ಟ್ಗಳು, ಕ್ವೆಶ್ಚನ್ಸ್ ಅಲ್ಲ, ಕಾನ್ಸೆಪ್ಟ್ಗಳು ಓವರ್ಲ್ಯಾಪ್ ಆಗುತ್ತೆ. ಪ್ರೆಡಿಕ್ಟೇಬಲ್ ಪ್ಯಾಟರ್ನ್ಸ್, ಕನ್ಸಿಸ್ಟೆಂಟ್ ಸ್ಟೈಲ್ ಆ್ಯಂಡ್ ಡಿಫಿಕಲ್ಟಿ. ಇವಾಗ ನಾನು ಹೇಳಿದ್ನಲ್ವ ಏರಿಯಾ ಅಂಡರ್ ಕರ್ವ್. ಸೊ ಈಗ ಏರಿಯಾ ಅಂಡರ್ ಕರ್ವು ಹಿಂದಿನ KCETಯಲ್ಲಿ 2 ಪ್ಯಾರಾಬೋಲನ ಕೊಟ್ಟಿದ್ದಾರೆ. ಬಟ್ ಮುಂದಿನ ಕೇಸ್ ಅಂದರೆ ಇನ್ನೊಂದು ಯಾವುದೋ ಒಂದು ವರ್ಷದಲ್ಲಿ ಏನು ಮಾಡಿದ್ದಾರೆ, ಏರಿಯಾ ಅಂಡರ್ ದ ಕರ್ವ್ ಬಿಟ್ವೀನ್ ಸರ್ಕಲ್ ಆ್ಯಂಡ್ ಲೈನ್ನ ಕೊಟ್ಟಿದ್ದಾರೆ. ಬಟ್ ಕಾನ್ಸೆಪ್ಟ್ ಇಸ್ ಸೇಮ್ ಅಲ್ವಾ? ಕಾನ್ಸೆಪ್ಟ್ ಇಸ್ ಸೇಮ್. ಅದೇ ಹೇಳಿ ಕನ್ಸಿಸ್ಟೆಂಟ್ ಸ್ಟೈಲ್. ಇವಾಗ ಕರ್ವ್ಗಳು ಚೇಂಜ್ ಆಗ್ಬೋದು, ಬಟ್ ಏರಿಯಾನೇ ಕೇಳ್ತಾ ಇರ್ತಾರೆ. ಆ ಏರಿಯಾನ ಕಂಡುಹಿಡಿಯೋದಕ್ಕೆ ಪ್ರೊಸೀಜರ್ ಕೂಡ ಸೇಮ್ ಆಗಿರುತ್ತೆ ಅಲ್ವಾ? ನೆಕ್ಸ್ಟ್, ಫಾಸ್ಟರ್ ಪ್ರಿಪ್ರೇಷನ್, ರಿವಿಷನ್ ಟೈಮ್ ರೆಡ್ಯೂಸ್ ಬೈ 40%. ಆದಷ್ಟು ರಿವೈಸ್ ಮಾಡಿ. ಓಕೆ, ರಿವೈಸ್ ಮಾಡಿದ್ರೆ ನಿಮ್ಮ ಮರ್ತೋಗಲ್ಲ, ನೀವು ಜಾಸ್ತಿ ಹಿಂದೆ ಏನು ಓದಿರ್ತಾರೋ ಅದನ್ನು ಜಾಸ್ತಿ ಮರ್ತೋಗಲ್ಲ. ಸೊ ಹೌ ಟು ಯೂಸ್ PYQs ಎಫೆಕ್ಟಿವ್ಲಿ? ಸಾಲ್ವ್ ಲಾಸ್ಟ್ 10 years ಆಫ್ KCET ಪೇಪರ್ಸ್ ಚಾಪ್ಟರ್ ವೈಸ್, ನಾಟ್ ಇಯರ್ ವೈಸ್. ನಿಮಗೆ ಈ ನಂಬರ್ 10 ಜಾಸ್ತಿ ಅನಿಸ್ತಾ ಇದೆ, ಸ್ಟಿಕ್ ಟು 8 ಫಸ್ಟ್. ನಾನು ಫಸ್ಟ್ 8 ಮಾಡ್ತೀನಿ, ಆಮೇಲೆ ನೋಡೋಣ 10ಗೆ ಅಂತ. 8 ಮಾಡಿದ್ರು ಯು ವಿಲ್ ಗೆಟ್ ಅ ವೆರಿ ಗುಡ್ ಕಾನ್ಫಿಡೆನ್ಸ್. ಸೊ ಒಂದು ಕ್ವಶನ್ ಪೇಪರಲ್ಲಿ 60 ಕ್ವಶನ್ಸ್ ಅಂದರೆ 8 6 48, 480 ಕ್ವಶನ್ಸ್ ಆಗುತ್ತೆ. ಸೊ ಅಷ್ಟರಲ್ಲೇ ನಿಮ್ಗೆ ಗೊತ್ತಾಗೋಗಿರುತ್ತೆ, ಓಕೆ KCETಯಲ್ಲಿ ಈ ಥರ ಪ್ರಶ್ನೆಗಳು ಕೇಳ್ತಾರೆ, ಈ ಡಿಫಿಕಲ್ಟಿ ಕೇಳ್ತಾರೆ, ಈ ಚಾಪ್ಟರಿಂದ ಇಷ್ಟು ಮಾರ್ಕ್ಸ್ ಬರುತ್ತೆ. ಅಷ್ಟರಲ್ಲಿ ಗೊತ್ತಾಗೋಗುತ್ತೆ ನಿಮಗೆ. ನೆಕ್ಸ್ಟು, ಟ್ರ್ಯಾಕ್ ವಿಚ್ ಟಾಪಿಕ್ಸ್ ರಿಪೀಟ್ ಮೋಸ್ಟ್ ಫ್ರೀಕ್ವೆಂಟ್ಲಿ ಆ್ಯಂಡ್ ಪ್ರಿಯಾರಿಟೈಸ್ ದೋಸ್. ಏರಿಯಾ ಅಂಡರ್ ದ ಕರ್ವ್ ಮ್ಯಾಥ್ಸಲ್ಲಿ ಮಾತಾಡೋದಾದರೆ ಅಲ್ವಾ? ನೆಕ್ಸ್ಟ್, ನೋಟ್ ಡೌನ್ ದ ಕ್ವಶನ್ಸ್ ಯು ಗಾಟ್ ರಾಂಗ್ ಆ್ಯಂಡ್ ರಿವಿಸಿಟ್ ದೆಮ್
ವೀಕ್ಲಿ. ಸೊ ಯಾವ ಕ್ವಶನ್ಸ್ ತಪ್ಪಾಗಿದೆಯೋ ಅದನ್ನು ಮತ್ತೆ ಮತ್ತೆ ನೋಡ್ತಾ ಇರಿ. ಯಾಕಂದರೆ ಅದೇ ನಿಮ್ಮ ವೀಕರ್ ಏರಿಯಾಸ್. ನೀವು ಮಾರ್ಕ್ಸ್ನ ಲೂಸ್ ಮಾಡೋದಾದರೆ ನೀವು ಕ್ವಶನ್ ಯಾವ ತಪ್ಪು ಮಾಡಿರ್ತೀರಲ್ವಾ ಅಲ್ಲೇ ನಿಮ್ಮ ಮಾರ್ಕ್ಸ್ನ ಲೂಸ್ ಮಾಡ್ತೀರ. ಕರೆಕ್ಟ್ ಆಗಿರೋ ಕ್ವಶನ್ಸ್ ಇಗ್ನೋರ್ ದೆಮ್ ಬಿಕಾಸ್ ಯು ಆಲ್ರೆಡಿ ನೋ ದಟ್. ತಪ್ಪಾಗಿರೋ ಕ್ವಶನ್ಸ್ನ ಆದಷ್ಟು ನೋಡಿ ಅರ್ಥ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ದಿಸ್ ವಿಲ್ ಇಂಪ್ರೂವ್ ಯುವರ್ ಸ್ಕೋರ್. ನೆಕ್ಸ್ಟು ಮಾಕ್ ಟೆಸ್ಟ್ ಸ್ಟ್ರಾಟಜಿನ ನೋಡೋದಾದರೆ ಸ್ಟೂಡೆಂಟ್ಸ್, ಸೊ ಇಲ್ಲಿ ನೋಡಿ, ಮೊದಲನೇ ಮಾಕಲ್ಲಿ ನಿಮ್ಮ ಸ್ಕೋರ್ ಇಷ್ಟಿರುತ್ತೆ. ಯುವರ್ ಟಾರ್ಗೆಟ್ ಸ್ಕೋರ್ ಶುಡ್ ಬಿ 160 ಮಾಡಿ. ಅಟ್ಲೀಸ್ಟ್ 150ಗೆ ನೀವು ಫಿಕ್ಸ್ ಆಗಿ 150 ನಾನು ತೆಗಿಲೇಬೇಕು ಅಂತ. ಸೊ ನೋಡಿ, ಮಾಕ್ 1 ಕೊಟ್ಟಾಗ ಇಷ್ಟಿತ್ತು, ಮಾಕ್ 2 ಕೊಟ್ಟಾಗ ಇವೆಂಚುಲಿ ದ ಗ್ರಾಫ್ ಇಸ್ ರೈಸಿಂಗ್ ಲೀನಿಯರ್ಲಿ. ಅಂದರೆ ನೀವು ಎಷ್ಟು ಮಾರ್ಕ್ನ ಕೊಡ್ತಾ ಇರ್ತೀರೋ ನಿಮ್ಮ ಸ್ಕೋರು ಅಷ್ಟೇ ಇಂಪ್ರೂವ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಗಿವ್ ಮಾರ್ಕ್ಸ್, PYQs ಟು ಅಂಡರ್ಸ್ಟ್ಯಾಂಡ್ ಪ್ಯಾಟರ್ನ್, ಡಿಫಿಕಲ್ಟಿ ಲೆವೆಲ್, ಮಾರ್ಕ್ಸ್ ಟು ನೋ ಯುವರ್ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್. ಓಕೆ, ನೆಕ್ಸ್ಟು ಅಟೆಂಪ್ಟ್ ಫುಲ್ ಮಾಕ್ ಟೆಸ್ಟ್, ಟೈಮ್ಡ್ ಎಕ್ಸಾಮ್ ಕಂಡೀಷನ್ಸ್, ನೋ ಇಂಟರಪ್ಷನ್ಸ್. ಓಕೆ, ಮಾಡಬೇಕಾದ್ರೆ ಮಾಕ್ ಟೆಸ್ಟ್ನ ಅನಲೈಸ್ ಎವ್ರಿ ಮಿಸ್ಟೇಕ್. ನಾವು ಮಾಕ್ ಮಾಡದೆ ನಮ್ಮ ವೀಕ್ನೆಸ್ನ ತಿಳ್ಕೊಳ್ಳೋದಕ್ಕೆ. ಫಿಕ್ಸ್ ಆ್ಯಂಡ್ ರಿಪೀಟ್. ಸೊ ಯಾವುದೆಲ್ಲ ತಪ್ಪಾಗಿದೆಯೋ ಸರಿ ಮಾಡ್ಕೊಳ್ಳಿ ಅದನ್ನು. ದಟ್ಸ್ ಇಟ್. 100% ನಿಮಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಸೊ 3 ಲೇಯರ್ ರಿವಿಷನ್ ಮೆಥಡ್ನ ನಾವು ನೋಡೋದಾದರೆ, ಲೇಯರ್ 1ಅಲ್ಲಿ ಕಾನ್ಸೆಪ್ಟ್ಸ್ ಮತ್ತು ರೀರೀಡ್ NCERT, ಅಂಡರ್ಸ್ಟ್ಯಾಂಡ್ ಪ್ರಿನ್ಸಿಪಲ್ಸ್ ಅಂಡ್ ಕ್ಲಾರಿಫೈ ಯುವರ್ ಡೌಟ್ಸ್. ನೆಕ್ಸ್ಟು ಲೇಯರ್ 2 ಅಲ್ಲಿ ಫಾರ್ಮುಲಾಸ್, ರಿವೈಸ್ ಆಲ್ ಫಾರ್ಮುಲಾಸ್, ರಿಯಾಕ್ಷನ್ಸ್ ಆ್ಯಂಡ್ ಕೀ ಫ್ಯಾಕ್ಟ್ಸ್ ಫ್ರಮ್ ಯುವರ್ ಫಾರ್ಮುಲಾ ಶೀಟ್. ಸೊ ಫಾರ್ಮುಲಾ ಶೀಟು ನೀವು ಫಿಸಿಕ್ಸ್, ಮ್ಯಾಥ್, ಬಯಾಲಜಿಗೆ ನೀವು ಬಯಾಲಜಿ ಅಲ್ಲ, ಫಿಸಿಕ್ಸ್, ಮ್ಯಾಥ್ ಆ್ಯಂಡ್ ಕೆಮಿಸ್ಟ್ರಿಯಲ್ಲಿ ರಿಯಾಕ್ಷನ್ಸ್ ಇರುತ್ತೆ ಆದಷ್ಟು, ಅದಕ್ಕೆ ಒಂದು ಮೇಂಟೈನ್ ಮಾಡ್ಕೊಳ್ಳಿ ಶೀಟು. ದಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಯು. ನೆಕ್ಸ್ಟ್ ನೋಡೋದಾದರೆ ಲೇಯರ್ 3ಅಲ್ಲಿ ಅಪ್ಲೈ ನಾಲೆಜ್ ಥ್ರೂ ರ್ಯಾಪಿಡ್ ಫೈರ್ MCQs ಆ್ಯಂಡ್ ಸಾಲ್ವ್ ದ PYQs. ಸೊ ಆದಷ್ಟು ಮಾಕ್ ಟೆಸ್ಟ್ನ ತೊಗೊಳ್ಳಿ. ಸೊ ಹಲವಾರು ವೆಬ್ಸೈಟ್ಗಳಲ್ಲಿ ಮಾಕ್ ಟೆಸ್ಟ್ ಫ್ರೀ ಆಗಿರ್ತವೆ, ಆ ಮಾಕ್ ಟೆಸ್ಟ್ನ ತೊಗೋಬೋದು. ಮಾಡಿ ಇದನ್ನು. ದಿಸ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಟು ಇಂಪ್ರೂವ್ ಯುವರ್ ಸ್ಕೋರ್. ನಾವು ನೋಡಿದ್ವಲ್ಲ ಹಿಂದ್ಗಡೆ ಸ್ಕ್ರೀನಲ್ಲಿ ಹೇಗೆ ಮಾಕ್ ಟೆಸ್ಟ್ನ ನಾವು ಜಾಸ್ತಿ ಮಾಡ್ತಾ ಇದ್ದರೆ ಗ್ರಾಫ್ ಮೇಲೆ ಹೋಗ್ತಾ ಇರುತ್ತಂತ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಸ್ಟೂಡೆಂಟ್ಸ್, ಕಾಮನ್ ಮಿಸ್ಟೇಕ್ಸ್ ಟು ಅವಾಯ್ಡ್. ಯಾವೆಲ್ಲ ತಪ್ಪುಗಳನ್ನು ನೀವು ಮಾಡಬಾರ್ದು. ಮೊದಲನೇದು, ಸ್ಟಾರ್ಟಿಂಗ್ ನ್ಯೂ ಟಾಪಿಕ್ಸ್. ಇದನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಇಗ್ನೋರಿಂಗ್ PYQs. PYQs ಬಿಡು ನಾನೇಕೆ ಮಾಡಬೇಕು, ಇದೇನು ರಿಪೀಟ್ ಆಗುತ್ತಾ ಅಂತ ಅನ್ಕೊಳ್ಳೋಕು. PYQಸಿಂದ ನಿಮಗೆ ಪ್ಯಾಟರ್ನ್ ಗೊತ್ತಾಗುತ್ತೆ, ಡಿಫಿಕಲ್ಟಿ ಲೆವೆಲ್ ಗೊತ್ತಾಗುತ್ತೆ, ವೇಟೇಜ್ ಗೊತ್ತಾಗುತ್ತೆ. ನೆಕ್ಸ್ಟ್, ನಾಟ್ ಅನಲೈಸಿಂಗ್ ಮಾರ್ಕ್ಸ್. ಸೊ ದಿಸ್ ಇಸ್ ಅ ಬಿಗ್ಗೆಸ್ಟ್ ಮಿಸ್ಟೇಕ್ ಆಲ್ ದ ಸ್ಟೂಡೆಂಟ್ಸ್ ಡು. ಸೊ ಈ ಮಾರ್ಕ್ ಟೆಸ್ಟ್ಗಳಲ್ಲಿ ನಾವು ಏನು ಮಾಡ್ತೀವಿ, ಬಿಡು ತಪ್ಪಾಗಿದೆಯಲ್ವಾ, ನೆಕ್ಸ್ಟ್ ಮಾರ್ಕ್ ಟೆಸ್ಟ್ ತೊಗೊಳ್ಳೋಣ ಅಂತ ಹೋಗ್ಬಿಡ್ತೀವಿ. ತಪ್ಪಾಗಿದೆಯಲ್ವಾ, ತಪ್ಪನ್ನ ಸರಿ ಮಾಡ್ಕೊಳ್ಳಿ ಫಸ್ಟು, ತಪ್ಪನ್ನ ತಿದ್ಕೊಂಡು ಮತ್ತೆ ಮುಂದಕ್ಕೆ ಹೋಗಿ. ಅವಾಗ ಏನಾಗುತ್ತೆ, ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು ಅಷ್ಟೇ. ವೀಕ್ ಏರಿಯಾಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಸ್ಟ್ರಾಂಗರ್ಸ್ ಆರ್ ಫೈನ್. ಯಾವುದು ವೀಕ್ ಇದೆಯೋ ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ನೆಕ್ಸ್ಟ್, ನೋ ರಿವಿಷನ್ ಸೈಕಲ್. ಸೊ ನಾನು ಬರೀ ಓದ್ತಾ ಹೋಗ್ತೀನಿ, ಬರೀ ಸಾಲ್ವ್ ಮಾಡ್ತಾ ಹೋಗ್ತೀನಿ, ಮಾಡೋಕ್ಕೆ ಹೋಗಬೇಡಿ. ರಿವೈಸ್ ಮಾಡಿ ಆದಷ್ಟು. ನಿಮಗೆ ಗೊತ್ತಿದೆ ಬಯಾಲಜಿ ನನಗೆಲ್ಲ ಬರುತ್ತೆ, ಥಿಯರಿ ಎಲ್ಲ ಬರುತ್ತೆ, ಬಟ್ ರಿವೈಸ್ ಅಗೇನ್. ಸೊ ಸ್ಟಡಿಂಗ್ ಒನ್ಸ್ ವಿತ್ ರಿವಿಷನ್ ಲೀಡ್ಸ್ ಟು ಫರ್ಗೆಟಿಂಗ್ 80% ವಿತಿನ್ ಅ ವೀಕ್. ಓದಿದ್ದೀನಿ ಬಟ್ ರಿವೈಸ್ ಮಾಡಲ್ಲ ಅಂದರೆ 80% ಆಫ್ ದ ಇನ್ಫಾರ್ಮೇಷನ್ ಹೋಗ್ಬಿಡುತ್ತೆ ರಿವಿಷನ್ ಮಾಡಿಲ್ಲ ಅಂದರೆ. ಓಕೆ, ಸೊ ರಿವಿಷನ್ ಇಸ್ ವೆರಿ ಎಸೆನ್ಷಿಯಲ್. ಪ್ಲೀಸ್ ಡೂ ರಿವೈಸ್. ಫೈನಲ್ ಆಗಿ ಸ್ಟೂಡೆಂಟ್ಸ್, ಆ್ಯಕ್ಯುರಸಿ ವರ್ಸಸ್ ಸ್ಪೀಡ್. ಸೊ ಇವಾಗ ಇಲ್ಲಿ ನೋಡಿ, ಕೆಲವರು ಏನು ಮಾಡ್ತಾರೆ ಗೊತ್ತಾ, ಹೈ ಸ್ಪೀಡ್ ಲೋ ಆ್ಯಕ್ಯುರಸಿ. ಅಂದರೆ ಇವಾಗ MCQಗಳು ಯಾವ ಥರ ಮಾಡ್ತಾರೆ ಅಂದರೆ, ಒಂದು 5 ನಿಮಿಷದಲ್ಲಿನೇ ಒಂದು 7 MCQsನ ಮುಗಿಸ್ಬಿಡ್ತಾರೆ. 5 ಮಿನಿಟ್ಸಲ್ಲಿ 7 MCQs. ಸೊ ಈ ಸ್ಪೀಡ್ ಅಥವಾ ಈ ರೇಟಲ್ಲಿ ಹೋದರೆ ಅವಾಗ ಏನಾಗುತ್ತೆ, ದೇ ವಿಲ್ ಈಸಿಲಿ ಅಟೆಂಪ್ಟ್ 160 ಕ್ವೆಶ್ಚನ್ಸ್. ಬಟ್ ಸ್ಪೀಡ್ ಹೈ ಇದೆ, ಆ್ಯಕ್ಯುರಸಿ ಲೋ ಇದೆ. ಈ 160 ಅವ್ನು ಕರೆಕ್ಟ್ ಆಗಿದೆ ಎಷ್ಟು, 110. ಐ ಸೆಡ್ ಮಿನಿಮಮ್ ಟಾರ್ಗೆಟ್ 150, 140 to 150 ಟಾರ್ಗೆಟ್ ಮಾಡಿ. ಇಲ್ಲಿ ಜಾಸ್ತಿ ಅಟೆಂಡ್ ಮಾಡಿ ಕಡಿಮೆ ಸ್ಕೋರ್ ತೆಗೆಯೋದು ಬೇಡ. ಇನ್ಸ್ಟೆಡ್ ಡೂ ದಿಸ್ ಬ್ಯಾಲೆನ್ಸ್ಡ್ ಆ್ಯಕ್ಯುರಸಿ ಫೋಕಸ್. ಅಟೆಂಪ್ಟ್ 140 ಕ್ವೆಶ್ಚನ್ಸ್, ಗೆಟ್ಸ್ 132 ಕರೆಕ್ಟ್. ಸಿ ದ ಪರ್ಸೆಂಟೇಜ್ ಹಿಯರ್ ಇಸ್ ವೆರಿ ಹೈ, ಅಂದರೆ ಕರೆಕ್ಟ್ ಪರ್ಸೆಂಟೇಜ್ ಹಿಯರ್ ಇಸ್ ವೆರಿ ಲೋ. ಕರೆಕ್ಟ್ ಆಗಿರೋ ಪರ್ಸೆಂಟೇಜ್ ಕಡಿಮೆ ಆಗಿದೆ ಇಲ್ಲಿ, ಕರೆಕ್ಟ್ ಆಗಿರೋ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಇಲ್ಲಿ. ಸೊ ಆಲ್ವೇಸ್ ಬಿ ಆನ್ ದಿಸ್ ಸೈಡ್. ನೀವು ಕಡಿಮೆ ಕ್ವಶನ್ಸ್ ಅಟೆಂಡ್ ಮಾಡಿದ್ರೂ ನಿಮಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬರಬೇಕು ಅದರಲ್ಲಿ. ಕೀಪ್ ದಿಸ್ ಇನ್ ಮೈಂಡ್. ಓಕೆ, ನಾನು ಜಾಸ್ತಿ ಕ್ವಶನ್ಸ್ ಅಟೆಂಡ್ ಮಾಡ್ತೀನಿ, ಗುಡ್. ಇವಾಗ ನೋಡಿ, ನಂಗೆ 140 100% ಗೊತ್ತಾಗಿದೆ. ಮತ್ತು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, KCETಯಲ್ಲಿ ದೇರ್ ಇಸ್ ನೋ ನೆಗೆಟಿವ್ ಮಾರ್ಕಿಂಗ್. ಓಕೆ, ದಿಸ್ ಇಸ್ ಒನ್ ಆಫ್ ದ ಅಡ್ವಾಂಟೇಜಸ್ ಆಫ್ KCET. ಸೊ ನಿಮ್ಗೆ ಯಾವುದೇ ಒಂದು ಕ್ವಶನ್ ಗೊತ್ತಿಲ್ಲ ಅಂದರೆ ಸುಮ್ಮನೆ ಕಣ್ಣು ಮುಚ್ಕೊಂಡು B ಅಂತ ಬರೆಯೋಕ್ಕೆ ಹೋಗಬೇಡಿ, ಕಣ್ಣು ಮುಚ್ಕೊಂಡು C ಅಂತ ಟಿಕ್ ಮಾಡೋಕ್ಕೆ ಹೋಗಬೇಡಿ. ಫಸ್ಟ್ ಯೋಚನೆ ಮಾಡಿ, 4 ಆಪ್ಷನ್ಸ್ ನೋಡಿ, ಈ 4ರಲ್ಲಿ ಯಾವುದು ಆನ್ಸರ್ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಯೋಚನೆ ಮಾಡಿ. ಆಪ್ಷನ್ ಡಿ ಅಂತೂ ಆಗೋಕ್ಕೆ ಸಾಧ್ಯನೇ ಇಲ್ಲ ಅನಿಸ್ತು ನಿಮಗೆ, ತೆಗ್ದಾಕಿ ಈಗ. ಮತ್ತು ನಿಮ್ಗೆ ಆಲ್ರೆಡಿ ಅನಿಸ್ತಾ ಇದೆ ಆಪ್ಷನ್ ಎ ಕೂಡ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ಯು ಆರ್ ಲೆಫ್ಟ್ ಔಟ್ ವಿತ್ 2 ಆಪ್ಷನ್ಸ್, B and C. ಸೊ ನಿಮಗೆ ಗೊತ್ತಾಗ್ತಿಲ್ಲ ಇವೆರಡರಲ್ಲಿ ಯಾವ್ದು ಸರಿ ಅಂತ. ನಾವು ಗೋ ಫಾರ್
ಬ್ಲೈಂಡ್ಲಿಯಾಗಿ ನೀವು ಯಾವ್ದಾದ್ರು ಒಂದು ಟಿಕ್ ಮಾಡಿ. ಬಟ್ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ದ ಕರೆಕ್ಟ್ ಆನ್ಸರ್ ಇಸ್ 50% ಅಲ್ವಾ. ಸೊ ಅಪ್ಲೈ ದ ಪ್ರಾಸೆಸ್ ಆಫ್ ಎಲಿಮಿನೇಷನ್. ಪ್ರಾಸೆಸ್ ಆಫ್ ಎಲಿಮಿನೇಷನ್ ಈಸ್ ಒನ್ ಆಫ್ ದ ಬೆಸ್ಟ್ ಮೆಥಡ್ಸ್ ಟು ಸಾಲ್ವ್ MCQ ಕ್ವೆಶನ್ಸ್ ಇನ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ಈ ಪ್ರಾಸೆಸ್ ಆಫ್ ಎಲಿಮಿನೇಷನ್ ಅಂದರೆ ಈ ಆಪ್ಷನ್ ಅಂತೂ ಅಲ್ಲ, ಈ ಆಪ್ಷನ್ ಅಂತೂ ಅಲ್ಲ. ಸೊ ಈ ಪ್ರಾಸೆಸ್ ಆಫ್ ಎಲಿಮಿನೇಷನಿನ ಮೆಥಡಿಗೆ ನೀವು ಅಡಾಪ್ಟ್ ಆಗಬೇಕಂದ್ರೆ ಯು ಹ್ಯಾವ್ ಟು ಹ್ಯಾವ್ ದ ನಾಲೆಡ್ಜ್ ಅಲ್ವಾ. ಅಂದರೆ ನೀವು ಓದಿರಬೇಕು, ಫಾರ್ಮುಲಾಸ್ ಗೊತ್ತಿರಬೇಕು, ಅವೆಲ್ಲ ಆಗಿರಬೇಕು. ನೆಕ್ಸ್ಟು ರೈಟ್. ಸೊ ಆಕ್ಯುರೆಸಿ ಹೈ ಮೇಂಟೈನ್ ಮಾಡಿ ಆದಷ್ಟು. ವೈ ಆಕ್ಯುರೆಸಿ ವಿನ್ಸ್ KCETಯಲ್ಲಿ? KCET ಹ್ಯಾಸ್ ನೋ ನೆಗೆಟಿವ್ ಮಾರ್ಕಿಂಗ್, ನಾನು ಜಸ್ಟ್ ಹೇಳಿದೆ. ಬಟ್ ಅಟೆಂಪ್ಟಿಂಗ್ ಕ್ವಶನ್ಸ್ ಯು ಆರ್ ಅನ್ಶೋರ್ ಆಫ್ ವೇಸ್ಟ್ ಪ್ರೀಶಿಯಸ್ ಟೈಮ್. ಫೋಕಸ್ ಆನ್ ಮ್ಯಾಕ್ಸಿಮೈಸಿಂಗ್ ಕರೆಕ್ಟ್ ಆನ್ಸರ್ಸ್, ನಾಟ್ ಟೋಟಲ್ ಅಟೆಂಪ್ಟ್ಸ್. ಎಕ್ಸಾಂಪಲ್ ಇದೆಯಲ್ವಾ ಇಲ್ಲಿ, 160 ಬರೆದ 110 ಸಿಕ್ತು, ಇವನು ಬರೆದಿರೋದೇ 140 ಬಟ್ 132 ಬಂದಿದೆ ಅಲ್ವಾ. ಸೊ ಈ ಹುಡುಗ ಏನು ಮಾಡಿದ್ದಾನೆ, 110 ಕ್ವಶನ್ಸ್ವರೆಗೂ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ದಾನೆ ಫೋಕಸ್ಸು, ಅಂದರೆ ಬ್ಯಾಲೆನ್ಸ್ ಮಾಡಿದ್ದಾನೆ. ಇನ್ನು 50 ಕ್ವಶನ್ ಸುಮ್ಮನೆ ಬರೆದಿದ್ದಾನೆ ಹಂಗೆ. ಬಟ್ ಆ 50 ಕ್ವಶನ್ ಸರ್ಕಲ್ ಮಾಡೋದಕ್ಕೂ ಟೈಮ್ ಆಗುತ್ತಲ್ವಾ, ರೈಟ್. ಸೊ ಯೋಚನೆ ಮಾಡಿದ್ರ ಬಗ್ಗೆ. ಆಲ್ವೇಸ್ ಬಿ ಆನ್ ದ ದಿಸ್ ಸೈಡ್, ನಾಟ್ ಆನ್ ದ್ಯಾಟ್ ಸೈಡ್. ಆಲ್ ರೈಟ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಫೈನಲ್ ವೀಕ್ ಸ್ಟ್ರಾಟಜಿ ಯಾವ ಥರ ಇರಬೇಕು? ಕ್ವಿಕ್ ರಿವಿಷನ್ ನೋಟ್ಸ್, ಓನ್ಲಿ ಯೂಸ್ ಯುವರ್ ಪ್ರಿಪೇರ್ಡ್ ಶಾರ್ಟ್ ನೋಟ್ಸ್, ನೋ ನ್ಯೂ ರೀಡಿಂಗ್ ಮೆಟೀರಿಯಲ್. ಇವಾಗ ಮತ್ತೆ KCET ನೋಟ್ಸ್ ನೀವು ಒಂದು ಹೊಸ ಬುಕ್ ತೊಗೊಂಡು ಕ್ಲೀನಾಗಿ ಹೆಡ್ಡಿಂಗ್ ಬರೆದು ಡೇಟ್ ಬರೆದು ಕ್ಲೀನಾಗಿ ಹ್ಯಾಂಡ್ ರೈಟಿಂಗಲ್ಲಿ ಬರೆಯೋಕೆ ಹೋಗ್ಬೇಡಿ. ಮೇಕ್ ಶಾರ್ಟ್ ನೋಟ್ಸ್, ಚಿಕ್ಕ ನೋಟ್ಸ್ನ ಮಾಡ್ಕೊಳ್ಳಿ. ಫಾರ್ಮುಲಾ ಬ್ಲಿಟ್ಸ್, ರಿವೈಸ್ ಆಲ್ ಫಾರ್ಮುಲಾಸ್. ನೀವು ಫಾರ್ಮುಲಾ ಶೀಟ್ನ ನೀವು ಪ್ರಿಪೇರ್ ಮಾಡಿರ್ತೀರ ಮುಂಚೆ. ಸೊ ಚಾಪ್ಟರ್ ಓದಬೇಕಾದ್ರೆ, ಚಾಪ್ಟರ್ ರಿವೈಸ್ ಮಾಡಬೇಕಾದ್ರೆ ಫಾರ್ಮುಲಾ ಶೀಟ್ನ ಮಾಡ್ಕೊಳ್ಳಿ ಚಿಕ್ಕದಾಗಿ. ಡೋಂಟ್ ಫೋಕಸ್ ಆನ್ ನೀಟ್ನೆಸ್ ಈಗ. ಸೊ ಆಬ್ವಿಯಸ್ಲಿ ಇವೆಲ್ಲ ಫಾರ್ಮುಲಾಸ್ ನಿಮಗೆ ಮುಂದೆ ಕ್ಯಾರಿ ಓವರ್ ಆಗುತ್ತೆ. ಬಟ್ ಇವಾಗ ಸದ್ಯಕ್ಕೆ ಪ್ರಿಯಾರಿಟೈಸ್ ಆನ್ ವಾಟ್? ಹ್ಯಾವಿಂಗ್ ಯುವರ್ ಓನ್ ನೋಟ್ಸ್, ಮೇಕಿಂಗ್ ಶಾರ್ಟ್ ನೋಟ್ಸ್, ಚಿಕ್ಕದಾಗಿ ಫಾರ್ಮುಲಾಸ್ನ ಬರೀರಿ, ಫಾರ್ಮುಲಾಸ್ ನಿಮೋನಿಕ್ಸ್ನ ಯೂಸ್ ಮಾಡಿ. ಓಕೆ. ಸೊ ರಿವೈಸ್ ಆಲ್ ಫಾರ್ಮುಲಾ ಶೀಟ್ ಟ್ವೈಸ್ ಡೈಲಿ, ಮಾರ್ನಿಂಗ್ ಆ್ಯಂಡ್ ಬಿಫೋರ್ ದ ಬೆಡ್. ಎಲ್ಲ ಫಾರ್ಮುಲಾಸ್ನ ಒಂದ್ಸತಿ ಕನ್ನಡಿಸಿ ಸಾಕು. ಒಂದೊಂದೇ ಫಾರ್ಮುಲಾ ಕೂತ್ಕೊಂಡು ಓದೋಕೆ ಹೋಗ್ಬಿಟ್ಟು ಸುಮ್ಮನೆ ಕನ್ನಡಿಸಿ. V = IR ಅಲ್ವಾ. d/dx ಆಫ್ sin x is cos x. ಸೊ ಸುಮ್ಮನೆ ಕನ್ನಡಿಸಿ. ಈ ಥರ ಎಲ್ಲ ಫಾರ್ಮುಲಾಸ್ ಮೇಲೆ ಕನ್ನಡಿಸಿದ್ರೆ ಟ್ವೈಸ್ ಅ ಡೇ, ಒಂದ್ಸತಿ ಮಾರ್ನಿಂಗಲ್ಲಿ, ಒಂದ್ಸತಿ ಬಿಫೋರ್ ಗೋಯಿಂಗ್ ಟು ಬೆಡ್. ಲೈಟ್ ಪ್ರಾಕ್ಟಿಸ್, ಸಾಲ್ವ್ 20 to 30 ಈಸಿ MCQs ಡೈಲಿ ಟು ಸ್ಟೇ ಶಾರ್ಪ್ ವಿತ್ ಎಕ್ಸಾಷನ್. ಸೊ ಇವಾಗ ಮೀಡಿಯಮ್ MCQs ಮಾಡಬೇಕು, ಡಿಫಿಕಲ್ಟ್ MCQs ಮಾಡಬೇಕು, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಈ 20 to 30 ಮಾಡಿದಾಗ ಏನಾಗುತ್ತೆ, ನಿಮಗೆ ಖುಷಿ ಆಗುತ್ತೆ, ಓಕೆ ನಂಗೆ ಕರೆಕ್ಟ್ ಆನ್ಸರ್ ಬರ್ತಾ ಇದೆ, ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ನೀವು ಇನ್ನಷ್ಟು ಕ್ವಶನ್ಸ್ ಮಾಡೋದಕ್ಕೆ ನಿಮಗೆ ಮೋಟಿವೇಟ್ ಆಗುತ್ತೆ. ಓಕೆ. ಸೊ ಮೋಟಿವೇಶನ್ ಇಸ್ ಟೆಂಪ್ರರಿ ಸ್ಟೂಡೆಂಟ್ಸ್, ಕನ್ಸಿಸ್ಟೆನ್ಸ್ ಈಸ್ ಪರ್ಮನೆಂಟ್. ಕನ್ಸಿಸ್ಟೆಂಟ್ ಮೇಂಟೈನ್ ಮಾಡಿ. ಕನ್ಸಿಸ್ಟೆಂಟ್ ಅಂದರೆ ಡೂಯಿಂಗ್ ಇಟ್ ಎವ್ರಿ ಡೇ. ಸೊ ಸ್ಲೀಪ್ ಆ್ಯಂಡ್ ಹೆಲ್ತ್, 8 hours ಆಫ್ ಸ್ಲೀಪ್ ಇಸ್ ನಾನ್ ನೆಗೋಷಿಯಬಲ್. ಅ ರೆಸ್ಟೆಡ್ ಬ್ರೈನ್ ಔಟ್ ಪರ್ಫಾರ್ಮ್ಸ್ ಅ ಟಯರ್ಡ್ ಒನ್. ಸೊ ನಿದ್ದೆನ ಯಾವುದೇ ಕಾರಣಕ್ಕೆ ಸ್ಯಾಕ್ರಿಫೈಸ್ ಮಾಡೋಕ್ಕೆ ಹೋಗಬೇಡಿ, ನೆಗೋಷಿಯೇಟ್ ಮಾಡೋಕ್ಕೆ ಹೋಗಬೇಡಿ. ನಿದ್ದೆ, ನೀರು, ಊಟ ಮತ್ತು ಸ್ವಲ್ಪ ಎಕ್ಸಸೈಸ್, ಮೆಡಿಟೇಷನ್, 5 ಥಿಂಗ್ಸ್ ವೆರಿ ಇಂಪಾರ್ಟೆಂಟ್. ಆದಷ್ಟು ಗಮನ ಕೊಡಿ. ಇದರ ಜೊತೆಗೆ ಸ್ಮಾರ್ಟ್ ಪ್ರಿಪ್ರೇಷನ್, ನಾವು ಯಾವ ರೀತಿ ಡಿಸ್ಕಸ್ ಮಾಡಿದ್ದೀವಿ ಆ ರೀತಿ ಮಾಡಿದ್ರೆ ಡೆಫಿನೆಟ್ಲಿ ಸ್ಟೂಡೆಂಟ್ಸ್ ನಿಮಗೆ ಒಳ್ಳೆ ರ್ಯಾಂಕ್ ಬಂದೇ ಬರುತ್ತೆ. ಓಕೆ. ಸೊ ಎಕ್ಸಾಮ್ ಡೇ ಸ್ಟ್ರಾಟಜಿ ಯಾವ ಥರ ಇರಬೇಕು? ನಿಮ್ಮ ಎಕ್ಸಾಮ್ ಡೇ ಸ್ಟ್ರಾಟಜಿ ಈ ಥರ ಇರಬೇಕು. ಎಕ್ಸಾಮಿನ ದಿನ ರೀಡ್ ಕೇರ್ಫುಲಿ, ಈಸಿ ಕ್ವಶನ್ಸ್ನ ಫಸ್ಟ್ ಅಟೆಂಪ್ಟ್ ಮಾಡಿ. ಸ್ಟೇ ಕಾಮ್. ಗೊತ್ತಿಲ್ವಾ? ಓಕೆ, ಡೋಂಟ್ ವರಿ, ನೆಗೆಟಿವ್ ಮಾರ್ಕಿಂಗ್ ಇಲ್ಲ, ರಿಲ್ಯಾಕ್ಸ್. ಕೊನೆಯದಾಗಿ ಟೈಮ್ ಮ್ಯಾನೇಜ್ಮೆಂಟ್. ಒಂದೇ CET ಕ್ವಶನ್ ಮೇಲೆ ಒಂದು 20 ನಿಮಿಷ ಸ್ಪೆಂಡ್ ಮಾಡೋದು, ಒಂದು 10 ನಿಮಿಷ ಸ್ಪೆಂಡ್ ಮಾಡೋದು ಬೇಡ. 1 ನಿಮಿಷ ಟ್ರೈ ಮಾಡಿ, ಬಂದಿಲ್ವಾ ಗೋ ಟು ದ ನೆಕ್ಸ್ಟ್ ಒನ್ ಇಮಿಡಿಯೇಟ್ಲಿ. 30 seconds ಟ್ರೈ ಮಾಡಿ ಸಾಕು, 1 ನಿಮಿಷನೂ ಬೇಡ, 30 seconds ಟ್ರೈ ಮಾಡಿ. ಆಗ್ತಿಲ್ವಾ ಗೋ ಟು ದ ನೆಕ್ಸ್ಟ್ ಒನ್. ರೈಟ್. ಓಕೆ, ಇದು ಎಕ್ಸಾಮ್ ಡೇನ ಸ್ಟ್ರಾಟಜಿ. ನೆಕ್ಸ್ಟ್ ಏನಿದೆ ಇಲ್ಲಿ, ಸಕ್ಸಸ್ ಇನ್ KCET ಇಸ್ ನಾಟ್ ಅಬೌಟ್ ಸ್ಟಡಿಂಗ್ ಮೋರ್, ಇಟ್ಸ್ ಅಬೌಟ್ ಸ್ಟಡಿಂಗ್ ಸ್ಮಾರ್ಟ್ ಅಲ್ವಾ. ಸೊ ಈಗ ಇಂಟಿಗ್ರೇಷನ್, ಅದೇ ಡಿಫ್ರೆನ್ಷಿಯಲ್ ಈಕ್ವೇಷನ್ ತೊಗೊಳ್ಳೋಣ. ಡಿಫ್ರೆನ್ಷಿಯಲ್ ಈಕ್ವೇಷನಲ್ಲಿ ಆರ್ಡರ್ ಆ್ಯಂಡ್ ಡಿಗ್ರಿ ಕೇಳ್ತಾರೆ, ವೆರಿ ಸಿಂಪಲ್ ಕ್ವಶನ್. ಅದೇ ಇನ್ನೊಂದು ಡಿಫ್ರೆನ್ಷಿಯಲ್ ಈಕ್ವೇಷನ್ ಕ್ವಶನ್ ಕೊಟ್ಟಿರ್ತಾರೆ, ಯಾವುದು? ಲೀನಿಯರ್ ಡಿಫ್ರೆನ್ಷಿಯಲ್ ಈಕ್ವೇಷನ್ ಅಥವಾ ವೇರಿಯಬಲ್ ಸಪರೇಬಲ್ ಮೆಥಡ್ ಕೊಟ್ಟಿರ್ತಾರೆ. ಸೊ ನಿಮಗೆ ಪ್ಯಾಟರ್ನ್ ಗೊತ್ತಾಗಿದೆ ಎಲ್ಲಿಂದ? PYQs. ಮಾಕ್ ಟೆಸ್ಟ್ನ ಮಾಡಿ. ನಿಮಗೆ ಓದಿರೋ PYQs ಪ್ಯಾಟರ್ನ್ ನಿಮಗೆ ಅಲ್ಲಿ ಕರೆಕ್ಟಾಗಿ ಮಾಡೋಕ್ಕೆ ಸಾಧ್ಯ ಆಗ್ತಾ ಇದೆಯಾ? ಆಗ್ತಿದ್ರೆ ವೆಲ್ ಆ್ಯಂಡ್ ಗುಡ್, ಇಲ್ಲ ಅಂದರೆ ಪ್ರಾಕ್ಟೀಸ್ ಮೋರ್ ಆನ್ ದ್ಯಾಟ್. ಓಕೆ, ಯು ಹ್ಯಾವ್ ಪುಟ್ ಇನ್ ದ ವರ್ಕ್. ದ ಫೈನಲ್ 30 days ಆರ್ ಅಬೌಟ್ ಎಕ್ಸಿಕ್ಯೂಷನ್. ಯು ಆರ್ ಕನ್ಸಿಸ್ಟೆಂಟ್, ಟ್ರಸ್ಟ್ ದ ಪ್ರೋಸೆಸ್ ಆ್ಯಂಡ್ ಶೋ ಅಪ್ ಎವ್ರಿ ಸಿಂಗಲ್ ಡೇ. ಇವತ್ತು ಸ್ಯಾಟರ್ಡೇ, ಇವತ್ತು ಸಂಡೇ ಓದೋದು ಬೇಡ. ಓಕೆ, ಬ್ರೇಕ್ನ ತೊಗೊಳ್ಳಿ. ಟೇಕ್ ಲೈಕ್ 1 day ಬ್ರೇಕ್. ಒಂದು 15 ದಿನದಲ್ಲಿ 1 ದಿನ ಬ್ರೇಕ್ ತೊಗೊಳ್ಳಿ, ಅಥವಾ 1 ತಿಂಗಳಲ್ಲಿ 2 ದಿನ ಬ್ರೇಕ್ನ ತೊಗೊಳ್ಳಿ. ಸೊ ಟೇಕಿಂಗ್ ಬ್ರೇಕ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಹಾಗಂತ ಬ್ರೇಕ್ಸ್ನೇ ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ.
ಸೊ ಟೇಕ್ ಅಂದರೆ ನೋಡಿ 30 ಡೇಸಲ್ಲಿ 2 ಡೇಸ್ ಬ್ರೇಕ್ ತೊಗೊಳ್ಳಿ, ಆದಷ್ಟು ಇರೋದೇ 30 ದಿನ, 2 ಡೇಸ್ ಬ್ರೇಕ್ ತೊಗೊಳ್ಳಿ, ಮಿಕ್ಕಿದ ದಿನ ಎವ್ರಿ ಡೇ ಬಿ ಕನ್ಸಿಸ್ಟೆಂಟ್. ಸೊ ಫೈನಲಿ ಸ್ಟೂಡೆಂಟ್ಸ್, ಟ್ರಸ್ಟ್ ಯುವರ್ ಸೆಲ್ಫ್. ಡೈಲಿ ನೀವು ನಿಮ್ಮಷ್ಟಕ್ಕೆ ನೀವು ಹೇಳ್ಕೊಳ್ಳಿ, ಐ ಕ್ಯಾನ್ ಡೂ ದಿಸ್, ಐ ಕ್ಯಾನ್ ಡೂ ದಿಸ್. ಇದಕ್ಕೇನಂತೀವಿ ನಾವು ಪಾಸಿಟಿವ್ ಆ್ಯಟಿಟ್ಯೂಡ್, ಪಾಸಿಟಿವ್ ಮೈಂಡ್ ಸೆಟ್, ರೈಟ್? ಸೊ ರ್ಯಾಂಕ್ ಲೆಸ್ ದೆನ್ 1000 ಇಸ್ ವಿತಿನ್ ಯುವರ್ ರೀಚ್. ನಿಮ್ಮ ಕೈಯಲ್ಲೇ ಇದೆ ಅದು, ನೀವು ಜಸ್ಟ್ ಕೈನ ದೂರ ಮಾಡಿ ನೀವು ತೊಗೋಬೇಕಷ್ಟೇ ರ್ಯಾಂಕ್ 1000. ಓಕೆ, ಡಿಸಿಪ್ಲಿನ್, ಶೋ ಅಪ್ ಎವ್ರಿ ಡೇ, ಪ್ರಾಕ್ಟಿಸ್ ಸಾಲ್ವ್ MCQs, PYQs, ಮಾಕ್ ಟೆಸ್ಟ್ಸ್, ಕಾನ್ಫಿಡೆನ್ಸ್, ಬಿಲೀವ್ ಇನ್ ಯುವರ್ ಪ್ರಿಪರೇಷನ್, ವಾಕ್ ಇನ್ ಟು ದ ಎಕ್ಸಾಮಿನೇಷನ್ ಹಾಲ್ knowing you are ready. ಓಕೆ, ಸೊ ಸ್ಟೂಡೆಂಟ್ಸ್, ಇಷ್ಟು ಏನು ಡಿಸ್ಕಸ್ ಮಾಡಿದ್ದೀವೋ ದಿಸ್ ಇಸ್ ಕಂಪ್ಲೀಟ್ ಸ್ಟ್ರಾಟಜಿ. ವೀಕ್ ವೈಸ್ ಸ್ಟ್ರಾಟಜಿ ಕೊಟ್ಟಿದ್ದೀನಿ, ಡೇ ವೈಸ್ ಸ್ಟ್ರಾಟಜಿ ಕೊಟ್ಟಿದ್ದೀನಿ, ಎಕ್ಸಾಮ್ ಡೇ ಸ್ಟ್ರಾಟಜಿ ಕೊಟ್ಟಿದ್ದೀನಿ, ಫಾರ್ಮುಲಾ ಶೀಟ್ಸ್ನ ಮಾಡಬೇಕಂತ ಹೇಳಿದ್ದೀನಿ. ಸೊ ಏನೆಲ್ಲ ಇಲ್ಲಿ ಡಿಸ್ಕಸ್ ಮಾಡಿದ್ದೀವೋ ಇದನ್ನು ಆದಷ್ಟು ನೀವು ಫಾಲೋ ಮಾಡಿ. ಕನ್ಸಿಸ್ಟೆನ್ಸಿ ಇಸ್ ದ ಕೀ. ಕನ್ಸಿಸ್ಟೆಂಟ್, ನೀವು ಡೈಲಿ ಎದ್ದು ಓದಬೇಕು. ನಿಮ್ಗೆ ಇಷ್ಟ ಇದೆಯೋ ಇಲ್ವೋ ಎದ್ದು ಓದಲೇಬೇಕು. KCET ರ್ಯಾಂಕ್ ಒಳ್ಳೆ ಚೆನ್ನಾಗಿ ಬರಬೇಕಂದ್ರೆ ಯು ಹ್ಯಾವ್ ಟು ರೀಡ್ ಆ್ಯಂಡ್ ಗೆಟ್ ಅಪ್ ಆ್ಯಂಡ್ ರೀಡ್ ಈಚ್ ಆ್ಯಂಡ್ ಎವ್ರಿ ಡೇ. ಓಕೆ, ಸೊ ಇಲ್ಲಿ ಏನು ಡಿಸ್ಕಸ್ ಮಾಡಿದ್ದೀವೋ ಇಷ್ಟು ಕೂಡ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ನಮ್ಮ ಪರೀಕ್ಷೆ ಆ್ಯಪ್ನ ಡೌನ್ಲೋಡ್ ಮಾಡಿ, ಅಲ್ಲಿ ನಿಮಗೆ ಹಲವಾರು ಆಪ್ಷನ್ಸ್ಗಳು ಸಿಗ್ತವೆ. KCETಯ ಬಗ್ಗೆ ಎನ್ರೋಲ್ ಆಗಿ ನಮ್ಮ ಜೊತೆ ಸೇರಿ ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡೋಣ ನಿಮ್ಮ KCETಯಲ್ಲಿ. ನೆನಪಿಡಿ ಸ್ಟೂಡೆಂಟ್ಸ್, ನಿಮ್ಮ ಸಾಧನೆ ನಮ್ಮ ಗೆಲುವು. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿತಾ ಇದೆ. ನಿಮಗೆಲ್ಲ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಏನಾದರೂ ಕ್ವೆಶನ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ವಿಡಿಯೋನ ನೋಡಿದ್ದಕ್ಕೆ. ಯಾರೆಲ್ಲ ನಿಮ್ಮ ಫ್ರೆಂಡ್ಸು KCETಗೆ ಪ್ರಿಪೇರ್ ಆಗ್ತಾ ಇದ್ದೀರೋ ಅವ್ರಿಗೇನಾದರೂ ಹೆಲ್ಪ್ ಮಾಡಬೇಕು ಅನಿಸಿದ್ರೆ ನಿಮಗೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ಓಕೆ, ಯಾರಿಗೆಲ್ಲ ನೀಡ್ಫುಲ್ ಇದೆಯೋ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಸೀರೀಸ್ನಲ್ಲಿ ನಾವು ಸ್ಟಾಪ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಆದಷ್ಟು ಮತ್ತೆ ಬೇಗ ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.